ಬಾಸ್, ಆಯುಷ್ ಸಿಕ್ಬಿಟ್ಟ. ಅವನು ಮುಂಬೈಯಲ್ಲಿದ್ದಾನೆ. ಅವನು ಯಾವುದೋ ಬಕ್ಷಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು, ನಮ್ಮಗ ಬದುಕಿದ್ದಾನ? ನಮ್ಮಗ 20 ವರ್ಷದಿಂದ ನನ್ ಮಗನ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಅದು ನನಗ್ ಮಾತ್ರ ಗೊತ್ತು. ಇವತ್ತು ಅವ್ನು ನನಗ್ ಸಿಗ್ತಾನಲ್ಲ, ಆಗ ನಾವು ಅವನನ್ನ ಭೇಟಿಯಾಗಕ್ಕಾಗಲ್ಲ ಮಿಸ್ಸಸ್. ಅವನು ಡಾನ್ ಸಂಜಯ್ ನಾಯಕ್ ಮಗ ಅಂತ ಯಾರಿಗಾದ್ರೂ ಅನುಮಾನ ಬಂದ್ರೆ ಅವನ್ ಜೀವಕ್ಕೆ ಅಪಾಯ ಆಗತ್ತೆ. ಸ್ವಲ್ಪ ದಿನ ಕಾಯಿ, ಸಮಯ ಬಂದಾಗ ನಾನೇ ಹೇಳ್ತೀನಿ, ಸರಿನಾ? ಗೋಪಾಲ್, ಮಿಷನ್ ಆಫ್ ಮಾಡು. ಗೋಪಾಲ್, ನೀರ್ ತಗೊಂಡ್ ಬಾ. ಏನಾಯ್ತು? ಮಿಷಿನ್ ಯಾಕೆ ನಿಲ್ಸಿದೆ? ನಿಮ್ಮ ಒಪ್ಪಂದ ಇದು? ಅಣ್ಣ, ಇವ್ನ್ ಕೈ ಸ್ವಲ್ಪ ನೋಡಿ. ಮಿಷಿನ್ ಆಫ್ ಮಾಡದೆ ಹೋಗಿದ್ರೆ ಇವ್ನ್ ಕೈ ಹೋಗ್ತಿತ್ತು. ಕೈ ಯಾಕೆ ಒಳಗಾಗ್ತಾ? ಕಂಪ್ನಿ ಅವನಿಗೆ ದುಡ್ಡು ಕೊಡ್ತಿದೆ ಅಂದ್ಮೇಲೆ ಅವನು ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಅಣ್ಣ, ಇವ್ನ್ ಕೆಲಸ ಮಾಡಿದ್ರೇನೆ ಇವ್ರ ಮನೆಯವ್ರ ಹೊಟ್ಟೆ ತುಂಬ್ಸಕ್ಕಾಗೋದು. ಅದಕ್ಕೆ ಇವ್ನ್ ಕೈ ಬೇಗ ಸರಿ ಆಗ್ಬೇಕು. ಯಾವುದೇ ಬಡ ವ್ಯಕ್ತಿ ನಮ್ ಜೊತೆ ಕೆಲಸ ಮಾಡಕ್ ಯಾಕೆ ಬರ್ತಾರೆ? ಅಕಸ್ಮಾತ್ ಆಯುಷ್ ನನ್ ಮಗ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಆಗ ಶತ್ರುಗಳು ಅವನ್ಗೆ ಗುಂಡಿಟ್ಟು ಸಾಯಿಸ್ತಾರೆ. ಅವನು ಅವ್ರ ಅಪ್ಪನ್ ತರ ಬೆಳೀತಾ ಇದ್ದಾನೆ. ಈ ಕಷ್ಟಗಳನ್ನ ಸ್ವಲ್ಪ ದಿನ ಸಹಿಸ್ಕೋತಾನೆ. ಹೇಗಾಯ್ತಿದು? ಎದ್ದೇಳು, ಎದ್ ಕೆಲ್ಸ ಮಾಡು, ಇಲ್ಲ ನಿನ್ ಕಾಲು ಮುರಿಬೇಕಾಗುತ್ತೆ. ಆಮೇಲೆ ನೀನು ಅವನು ಸೇರ್ಕೊಂಡು ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹೋಗ್ರ, ಕೆಲ್ಸ ಮಾಡ್ರೋ. ಏನ್ ನೋಡ್ತಾ ಇದೀರಾ? ಹೋಗೋ. ಈಗ ನನ್ ಮನೆ ಪರಿಸ್ಥಿತಿ ಏನು? ನೀನ್ ಯೋಚನೆ ಮಾಡ್ಬೇಡ ದೇವ್. ಆ ದೇವ್ರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾನೆ. ನೀನ್ ನಿನ್ ದೊಡ್ಡಣ್ಣ ಅಂತ ಅನ್ಕೋ. ನಾನ್ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ ಹೆಲ್ಪ್ನ ನಾನು ಯಾವತ್ತೂ ಏಟ್ ಬೇಕಾ? ನನಗೆ ಅಪ್ಪ ಅಮ್ಮ ಬೇರೆ ಯಾರು ಇಲ್ಲ. ಆದ್ರೆ ನಿನಗ್ ನಿನ್ ಫ್ಯಾಮಿಲಿ ಇದೆ, ಎಲ್ಲರೂ ಇದಾರೆ ನಿನಗೆ. ಮತ್ತೆ ಈ ಫ್ಯಾಕ್ಟ್ರಿನೂ ಕೆಲ್ಸಗಾರರ ಮನೆ ಆಗಿರ್ಬೇಕು. ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಈ ವಿಷಯ ನಿಮ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಡೋಂಟ್ ವರಿ, ನಾನು ಮಿಸ್ಟರ್ ಬಕ್ಷಿ ಹತ್ರ ಮಾತಾಡ್ತೀನಿ. ದೇವ್ ಮತ್ತೆ ಅವನ್ ತಂಗಿ ಟ್ರೀಟ್ಮೆಂಟ್ ನ ಎಲ್ಲಾ ಖರ್ಚನ್ನ ಫ್ಯಾಕ್ಟ್ರಿ ನೋಡ್ಕೊಳತ್ತೆ. ಮೇಡಮ್, ನಾನು ಶಾಲಿನಿ ಸಕ್ಸೇನಾ, ಮಿಸ್ಟರ್ ಬಕ್ಷಿ ಅವರ ಹೊಸ ಸೆಕ್ರೆಟರಿ. ಮತ್ತೆ ನಾಳೆಯಿಂದ ನಿಮ್ ಮ್ಯಾನೇಜರ್. ತಗೋ, ಸ್ವಲ್ಪ ದುಡ್ಡಿದೆ. ಹೊರಗಡೆ ಕಂಪ್ನಿ ವ್ಯಾನ್ ಇದೆ, ಹೋಗಿ ಹಾಸ್ಪಿಟಲ್ಗೆ ಹೋಗಿ. ಈ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಮೇಲಿಂದ ನಮ್ಗೇನು ಚಿಂತೆನೆ ಇಲ್ಲ ಅನ್ಕೋ. ಯಾಕೋ ಗೊತ್ತಿಲ್ಲ, ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮೇಲ್ ಮನ್ಸಾಗ್ತಿದೆ. ನಿನಗೇನಾಗಿದೆ ಆಯುಷ್? ಗಾಯ್ಸ್, ಪ್ರಪಂಚದಲ್ಲೇ ಪ್ರೀತಿಯಾಗಿರೋ ಹುಡುಗಿ ಬರ್ಡೇ ಇವತ್ತು. ಎಲ್ಲರೂ ಬನ್ನಿ, ಇವತ್ತು ಮೇಡಮ್ ಬರ್ಡೇ. ಲೈನ್ ಅಲ್ಲಿ ಬನ್ನಿ. ಇರೋ ಬಾಯ್ಲೆ. ಹ್ಯಾಪಿ ಹುಡ್ದಪ್ಪ ಮೇಡಮ್ ಅವರೇ. ಹ್ಯಾಪಿ ಬರ್ಡೇ ಟು ಯು ಮೇಡಮ್ ಅವರೇ. ನೀವು 100 ವರ್ಷ ಖುಷಿಯಾಗಿ ಇದೇ ತರ ಬದುಕಬೇಕು ಮೇಡಮ್ ಅವರೇ. ಥ್ಯಾಂಕ್ ಯು ಗೈಸ್. ರಾಜೇಶ್, ಗಾಡಿನಲ್ಲಿ ಸ್ವೀಟ್ಸ್ ಇಟ್ಟಿದ್ದೀನಿ, ಚಾಕ್ಲೇಟ್ಸ್. ಆಕ್ಚುಲಿ ಇವ್ರಿಗೆ ಸ್ವೀಟೇ ಸಾಕು. ಓ ಮೈ ಗಾಡ್, ಹೂಸ್ ದಿಸ್ ಸ್ಯಾಡ್ ಪರ್ಸನ್? ಅಂಡ್ ಯು, ನನ್ ಬರ್ಡೇ ದಿನ ಅಟ್ಲೀಸ್ಟ್ ಇಂಥವ್ರನ್ನ ನಾನು ಕಣ್ಮುಂದೆ ಬರ್ಸ್ಬೇಡ. ನನ್ನೆಲ್ಲ ಒಳ್ಳೆ ವೈಬ್ಸ್ ಹಾಳಾಯ್ತು. ಮೇಡಮ್, ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಈ ತರ ಆಗಿದ್ದು. ಮತ್ತೆ ಮೇಡಮ್, ನೀವ್ ಈ ಬರ್ಡೇ ಖರ್ಚು ಮಾಡೋ ದುಡ್ಡಲ್ಲಿ ಇವನಿಗೆ ಹಾಸ್ಪಿಟಲ್ ದುಡ್ಡು ಕೊಡಿ. ಓಕೆ, ಇದು ಆರ್ಡರ್ ಇಲ್ಲ ರಿಕ್ವೆಸ್ಟಾ? ಯಾಕೆಂದ್ರೆ ನೈನಾ ಬಕ್ಷಿ ಯಾರಿಂದನೂ ಆರ್ಡರ್ ತಗೊಳಲ್ಲ, ಸರಿನಾ? ಅದ್ರಲ್ಲೂ ನಿನ್ನಂತ ಬಡವರಿಂದ ಖಂಡಿತ ತಗೊಳಲ್ಲ. ಇನ್ಫ್ಯಾಕ್ಟ್ ನಾನ್ ನಿನ್ನ ಟೆಸ್ಟ್ ಮಾಡಕ್ ಇಷ್ಟಪಡ್ತೀನಿ, ನೀನ್ ನಮ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡಕ್ಕೆ ಲಾಯಕ್ಕೋ ಇಲ್ವೋ ಅಂತ. ಸೊ ಕಮ್ ಆನ್, ನಿನ್ ಜವಾಬ್ದಾರಿನ ಪ್ರೂವ್ ಮಾಡು. ನನ್ಗೆ ಏನಾದ್ರೂ ಹೇಳು, ಅದರಿಂದ ನಾನ್ ತುಂಬಾ ಖುಷಿ ಆಗ್ಬೇಕು. ಮೇಡಮ್ ಅವರೇ, ಇಷ್ಟು ದಿನ ನಾನು ಈ ತರ ಕೆಲಸ ಮಾಡಿಲ್ಲ, ಈಗ್ಲೂ ಮಾಡಕ್ಕೆ ಆಗಲ್ಲ. ಇವತ್ ನೀವು ಅವನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ ಬರ್ತಡೇ ದಿನ ಒಬ್ರಿಗೆ ಹೆಲ್ಪ್ ಆದಂಗ ಆಗುತ್ತೆ. ಎಲ್ಲಿವರೆಗೂ ಇಂಥ ವಾಯ್ಸ್ ಅಲ್ಲಿ ಯಾರು ನನ್ನ ಹತ್ರ ಮಾತಾಡಿರ್ಲಿಲ್ಲ. ಇಷ್ಟು ದಿನ ನಿಮಗೆ ಬಡವ್ರನ್ನ ಮತ್ತೆ ಪಾಪದವ್ರನ್ನ ನೋಡಿದ್ರೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ, ಇಲ್ಲಿ ತನಕ. ಫೈನ್, ಈಗ ನೀನ್ ನನಗ್ ತೋರ್ಸು, ನಿಮ್ಮಂತ ಬಡವರು ನಮ್ಮಂತವ್ರ ಕಾಲ್ ಮೇಲೆ ಹೇಗ್ ಬೀಳ್ತೀರಾ ಅಂತ. ನೆಲದ ಮೇಲೆ ಬಿದ್ದಿರೋ ಸ್ವೀಟ್ಸ್ ತಗೊಂಡು ತಿನ್ನು. ಮತ್ತೆ ಈ ಬಿಸಾಕಿರೋ ಸ್ವೀಟ್ಸ್ಗೋಸ್ಕರ ನೀನ್ ನಂಗೆ ಥ್ಯಾಂಕ್ ಯು ಹೇಳು. ಇಲ್ಲ ಅಂದ್ರೆ ನೀನು ಮತ್ತೆ ನೀನ್ ಸ್ಯಾಡ್ ಫ್ರೆಂಡ್ಸು ನಾಳೆಯಿಂದ ಈ ಫ್ಯಾಕ್ಟ್ರಿಲಿ ವರ್ಕ್ ಮಾಡಲ್ಲ. ಗಾಟ್ ಇಟ್?
ಕೆಳಗಡೆ ಬಿದ್ದಿರೋ ವಸ್ತುನ ನಾನು ಎತ್ಕೊಳ್ಳೋದ್ರಿಂದ ನನ್ನ ಮರ್ಯಾದೆ ಕಡಿಮೆ ಆಗಲ್ಲ ಮೇಡಮ್. ಈ ಸ್ಥಳನೇ ನನ್ ಗುರ್ತು. ಮತ್ತೆ ಈ ಸ್ವೀಟ್ಗೆ ಅವಮಾನ ಮಾಡಿ ನೀವ್ ನಿಮ್ ಯೋಗ್ಯತೆ ತೋರಿಸಿದೀರಾ. ಹೌ ಡೇರ್ ಯು? ಹ್ಯಾಪಿ ಬರ್ಡೇ ಪ್ರಿನ್ಸಸ್. ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್. ಹೌ ಆರ್ ಯು? ಮತ್ತೆ ನೀವೆಲ್ರು ತಿಂದಿದ್ದೆಲ್ಲ ಜಾಸ್ತಿ ಆಯ್ತು. ಈಗ ನನ್ ಮಾತ್ ಗಮನ ಇಟ್ಟು ಕೇಳಿ. ಈ ವಾರ ಜಗತ್ತಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾಯಕ್ ನನ್ನ ಫ್ಯಾಕ್ಟರಿಗೆ ವಿಸಿಟ್ ಬರ್ತಿದ್ದಾರೆ. ನಿಮ್ಮ ಬಟ್ಟೆ, ನಿಮ್ಮ ಶೂಸು ಮತ್ತೆ ನಿಮ್ಮ ಕೂದಲುಗಳು ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನಿಮ್ಮೆಲ್ಲರ ಕಡೆಯಿಂದ ಬಿಸ್ನೆಸ್ ಕೈ ತಪ್ಪು ಹೋಗ್ಬಾರ್ದು. ನನ್ಗೆ ಗೊತ್ತಾಯ್ತಾ? ಮೇಡಮ್, ನಾಯಕ್ ಸರ್ ನಮ್ಮ ಆಫೀಸಿಗೆ ಬರ್ತಿದಾರಲ್ಲ, ಅವ್ರೆಲ್ರಿಗೂ ಸಹಾಯ ಮಾಡ್ತಾರಂತೆ. ಮೇಡಮ್ ಅವ್ರೆ, ಅವರು ನಮ್ ದೇವ್ಗೆ ಸಹಾಯ ಮಾಡ್ತಾರಾ? ಕೇಳು, ನಾಯಕ್ ಅವ್ರ ಮುಂದೆ ಬಾಯ್ ಬಿಟ್ರೆ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಕಳ್ಕೊತೀಯ. ಅರ್ಥ ಆಯ್ತಾ? ಆಯುಷ್, ಪ್ಲೀಸ್ ಯಾರ ಜೊತೆನೂ ಜಗಳ ಆಡ್ಬೇಡ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾ, ಯು ಆರ್ ಡನ್. ಏನಣ್ಣ, ನಿನಗ್ ತಲೆ ಕೆಟ್ಟಿದ್ಯಾ? ನನ್ ವಸ್ತುಗಳನ್ನ ಯಾಕೆ ಹೊರಗಡೆ ಹಾಕಿದ್ಯಾ? ಮತ್ತೇನ್ ಮಾಡ್ಬೇಕು? 3 ತಿಂಗಳು ಬಾಡಿಗೆ ತೆಗಿ ಫಸ್ಟ್, ಅದಲ್ದೆ ಬಡ್ಡಿ 600 ಸಪರೇಟು. ಅಣ್ಣ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನನಗ್ 3 ತಿಂಗಳಿಂದ ಕೆಲಸ ಇರ್ಲಿಲ್ಲ, ಈಗ ಕೆಲಸ ಸಿಕ್ಕಿದೆ. ಸಂಬಳ ಬಂದ್ಮೇಲೆ ದುಡ್ಡು ಕೊಡ್ತೀನಿ ಅಣ್ಣ. ಇನ್ನು 5 ದಿನ ಮಾತ್ರ. 5 ದಿನ ಏನು? ನಿನ್ನ 5 ನಿಮಿಷ ಕೂಡ ಈ ರೂಮ್ ಅಲ್ಲಿ ಇರಕ್ ನಾನ್ ಬಿಡಲ್ಲ. ಅಲ್ಲ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ಮಲ್ಕೋ. ಹೋಗ್ತಾ ಇರಲಿಂದ. ಯಾರಾದ್ರೂ ನಮ್ಮ ಅಪ್ಪ ಅಮ್ಮ ಫೋಟೋ ಮೇಲೆ ಕೈ ಇಡೋದಕ್ ಪ್ರಯತ್ನ ಪಟ್ರೆ ಅವ್ರು ನಮ್ಮ ಮಣ್ಣಲ್ಲಿ ಹೂತಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಕೊನೆದಾಗಿ ನಮ್ಮ ಅಪ್ಪ ಅಮ್ಮ ನೆನಪಾಗಿರೋದು ಇದೊಂದೇ. ಪ್ಲೀಸ್ ನನಗ್ ವಾಪಸ್ ಕೊಟ್ಬಿಡಿ. ಹೋಗ್ಲಿ ತಗೋ. ಆದ್ರೆ ಸಂಜೆ ಒಳಗಡೆ ನನ್ ಬಾಡಿಗೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಫೋಟೋಗೆ ಹಾರ ಬೀಳುತ್ತೆ. ಅರ್ಥ ಆಯ್ತಾ? ರೆಡಿ? ನಾನ್ ನನ್ ಮಗನ್ ಜೊತೆ ಮಾತಾಡ್ಬೇಕು. ಐ ಹ್ಯಾವ್ ಅ ಪ್ಲಾನ್. $50,000? ಇದು ಇದು ಯಾರ್ ಕಳ್ಸಿರ್ತಾರೆ ನನಗೆ? ಯಾರಾದ್ರೂ ನನಗಿಷ್ಟೊಂದು ದುಡ್ಡು ಯಾಕೆ ಕಳಿಸ್ತಾರೆ? ಅದರಲ್ಲೂ 50,000. ಹಲೋ ಹಲೋ, ಯಾರು? ಐ ಆಮ್ ಸೋ ಡಿಸಪಾಯಿಂಟೆಡ್. ಕೆಲ್ಸದವರು ಓನರ್ ವಾಯ್ಸ್ ನ ಕಂಡು ಹಿಡಿಬೇಕಲ್ವಾ? ನನಗನ್ಸತ್ತೆ ನಿನಗ್ ದುಡ್ಡು ಕಳ್ಸಿ ತಪ್ಪು ಮಾಡ್ದೆ ಅಂತ. ನೈನಾ ಮೇಡಮ್, ನಾನ್ ತಿಳ್ಕೊಬೋದಾ ನೀವ್ ನನಗ್ ಸಹಾಯ ಯಾಕೆ ಮಾಡಿದ್ರಿ ಅಂತ? ಸಹಾಯ ಮಾಡೋದು ನೈನಾ ಬಕ್ಷಿ ಸ್ಟೈಲ್ ಅಲ್ಲ. ಈ ದುಡ್ಡಕ್ ಬದಲಾಗಿ ನೀನ್ ಏನ್ ಮಾಡ್ಬೇಕು ಅಂತ ನಾನೇ ನಿನಗ್ ಹೇಳ್ತೀನಿ. $50,000 ಬದಲಾಗಿ ನೀನ್ ನನ್ಗೊಂದ್ ಚಿಕ್ಕ ಕೆಲ್ಸ ಮಾಡ್ಕೊಡ್ಬೇಕು. ನನ್ ಬರ್ಡೇ ಪಾರ್ಟಿಗೆ ನೀನ್ ನನ್ ಬಾಯ್ ಫ್ರೆಂಡ್ ಆಗಿ ನನ್ ಜೊತೆ ಬರ್ಬೇಕು. ಏನು? ನಿಮ್ ಬಾಯ್ ಫ್ರೆಂಡ್ ಆಗ? ನನಗ್ ಗೊತ್ತು ನಿನ್ ಯೋಗ್ಯತೆಗೆ ಇದು ದೊಡ್ಡ ಆಫರೇ. ಆದ್ರೆ ಇಲ್ಲ ಅಂತ ಹೇಳೋ ಆಪ್ಷನ್ ಇಲ್ಲ ನಿನ್ ಹತ್ರ. ಯಾಕೆ ಅಂದ್ರೆ ಇದು ನಿನ್ ಕೆಲ್ಸದ ಪ್ರಶ್ನೆ. ನೀನ್ ಆಗಲ್ಲ ಅಂತಂದ್ರೆ ಪೂರಾ ಯೂನಿಟ್ ನ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಮತ್ತೆ ಹೊಸ ಯೂನಿಟ್ ಅಲ್ಲಿ ಒಬ್ಬ ಹಳೆ ವರ್ಕರ್ ಕೂಡ ಇರೋದಿಲ್ಲ. ಹೊಟ್ಟೆಗೋಸ್ಕರ ಹೃದಯಕ್ಕೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೆ 3 ಕಾಸಿಗೆ ಬೆಲೆ ಇಲ್ದಿರೋ ಈ ನಿನ್ ಹೃದಯ ಯಾರಿಗ್ ಬೇಕೋ? ನನಗ್ ಬರೀ ನಿನ್ ಟೈಮ್ ಬೇಕು ಅಷ್ಟೇ. ಆಮೇಲೆ ಪ್ರಶ್ನೆ ಬರೀ ನೀನೊಬ್ಬಂದೇ ಅಲ್ಲ, ಆ ನಿನ್ನ ಬಡ ಸ್ನೇಹಿತರ ಹೊಟ್ಟೆ ಪಾಡ್ದು ಕೂಡ. ನಾನು ಬಾಯ್ ಫ್ರೆಂಡ್ ಯಾರನ್ನ ಮಾಡ್ಕೋತೀನಿ ಅಂದ್ರೆ ಯಾರು ಹೃದಯದಿಂದ ನನ್ನ ಹೊಗಳ್ತಾರೋ ಅವ್ರನ್ನ. ಎಲ್ಲಿ ತನಕ ಈ ಸುಳ್ಳು ಪ್ರೀತಿನ ಬಯಸ್ತೀರಾ ಮೇಡಮ್? ನಿಮ್ಮನ್ನ ನೀವೇ ಪ್ರೀತಿಸಿ, ಆಗ ಸಂತೋಷ ಸಿಗತ್ತೆ. ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ಅದಕ್ಕೆ ನನಗ್ ನಾನ್ ಗಿಫ್ಟ್ ಕೊಟ್ಕೋತೀನಿ. ಈಗ ಹೇಳು, ಪಾರ್ಟಿಗ್ ಬರ್ತ್ಯಾ ಬೇರೆಯವ್ರ ಕೆಲ್ಸ ಹೋಗೋ ಹಾಗೆ ಮಾಡ್ತ್ಯಾ? ಹೇಳು, ಡ್ಯಾಡ್ಗೆ ಫೋನ್ ಮಾಡ್ಲಾ? ನಿಂತ್ಕೊಳ್ಳಿ ಮೇಡಮ್, ಪ್ಲೀಸ್. ನೀವು ನಿಮ್ಮಪ್ಪಂಗೆ ಕಾಲ್ ಮಾಡಬೇಡಿ. ನಾನು ನಿಮ್ ಜೊತೆ ಪಾರ್ಟಿಗೆ ಬರ್ತೀನಿ. ಗುಡ್.
ಅಪ್ಪನ್ಗೆ ಹೇಳು ಬಕ್ಷಿ ಫ್ಯಾಕ್ಟ್ರಿ ಕೆಲ್ಸ ಮುಗ್ದಿದೆ ಅಂತ. ಆದ್ರೆ ನಾನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಆಕ್ಚುಲಿ ಯಾವ್ದೋ ಪರ್ಸನಲ್ ಕೆಲ್ಸದಿಂದ ನಾನು ಇಲ್ಲಿ ಇರ್ಲೇಬೇಕು. ಅಲ್ಲಿವರೆಗೂ ನಾನ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಚೆನ್ನಾಗ್ ಕಾಣಿಸ್ತಿದ್ದೀರಾ. ಅರೆ ಇಷ್ಟು ಬೇಗ ಸುಳ್ಳು ಹೋಗ್ಲಿಕ್ಕೆ ನನಗ್ ಬೇಕಾಗಿಲ್ಲ. ಮೊದ್ಲು ನೀನ್ ನನಗ್ ತಕ್ಕನಾಗಿರೋ. ಈ ಡ್ರೆಸ್ ಹಳೇದಾಗಿದೆ, ಇದನ್ನ ಚೇಂಜ್ ಮಾಡ್ಲೇಬೇಕು. ಟ್ರೈ ದಿಸ್. ನಾನು ರೂಮಿಗೆ ಹೋಗಿ ಟ್ರೈ ಮಾಡ್ತೀನಿ. ನಾಚಿಕೆನಾ? ಹಾಗಾದ್ರೆ ಅದನ್ನ ದೂರ ಮಾಡೋ ಐಡಿಯಾ ಕೂಡ ಇದೆ ನನ್ನ ಹತ್ರ. ಕಮಾನ್, ಕಿಸ್ ಮೀ. ಮೇಡಮ್ ಅವರೇ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದೆಲ್ಲ ನಾಟಕ. ಇದನ್ನ ನಿಜವಾದ ಪ್ರೀತಿ ಅಂತ ಅನ್ಕೋಬೇಡಿ ಪ್ಲೀಸ್. ರಾಜೇಶ್, ದೇವತಂಗಿ ಟ್ರೀಟ್ಮೆಂಟ್ ಕಂಪನಿ ದುಡ್ಡಲ್ಲೇ ಆಗ್ತಿದ್ಯಲ್ಲ? ಎಸ್ ಮೇಡಮ್. ನಮ್ಗೆ ಯಾವಾಗ ಬೇಕೋ ಅವಾಗ ಟ್ರೀಟ್ಮೆಂಟ್ ನಿಲ್ಲಿಸಬಹುದಲ್ಲ? ನಿಮ್ದು ಹೃದಯ ಅಲ್ಲ, ಕಲ್ಲು ಬಂಡೆ. ನೀವ್ ಏನ್ ಮಾಡ್ತಿದ್ದೀರಾ? ಪ್ಲೀಸ್ ನೀವು ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ. ಕಲ್ಲು ಕೂಡ ಪ್ರೀತಿಯಿಂದಾನೇ ಕರ್ಗೋದಲ್ವಾ? ಪ್ರೀತಿನೇ ಕೇಳ್ತಾ ಇದ್ದೀನಿ ನಾನು. ನೀನಿಲ್ಲಿ? ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಮೇಡಮ್ ನಾನು ಹೇಳೋದ್ ಕೇಳಿ. ಶಾಲಿನಿ ಮೇಡಮ್, ಮೇಡಮ್. ದೇವ್ರೆ, ನೀನ್ ಯಾಕೆ ನನಗೆ ಹೀಗ್ ಮಾಡ್ತಿದ್ಯಾ? ಮೊದ್ಲು ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡೆ, ಈಗ ನನ್ನ ಪ್ರೀತಿನೂ ಕಿತ್ಕೊಳ್ತಿದ್ಯಾ? ದೇವ್ರೆ, ದೇವ್ರೆ ಪ್ಲೀಸ್. ಶಾಲಿನಿ ಮೇಡಮ್ ಮೇಲೆ ನನಗೆ ಪ್ರೀತಿ ಇದೆ, ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ದೇವ್ರೆ, ನನ್ನನ್ನ ಅವರಿಂದ ದೂರ ಮಾಡಬೇಡ. ನಮ್ ಹತ್ರ ಏನು ಇಲ್ಲ, ನಮ್ಮನ್ನ ಬಿಟ್ಬಿಡಿ. ಸರ್ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ. ಬಿಟ್ಬಿಡಿ ನಮ್ಮನ್ನ, ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಇಲ್ಲ. ಬಡವರು ನಾವು, ನಮ್ಮ ಹತ್ರ ಏನು ಇಲ್ಲ. ಬಡವ್ರಿಗಾಗೋ ಅನ್ಯಾಯನ ನನ್ನಿಂದ ನೋಡಕ್ಕಾಗಲ್ಲ. ನೀನ್ ಕಾಪಾಡ್ತೀಯ ಅವ್ರನ್ನ? ಹಾಗಿದ್ರೆ ನಿನ್ನ ಯಾರು ಕಾಪಾಡ್ತಾರೆ? ಎಗರ್ಕೊಳ ಇಲ್ಲಿಂದ. ಹೊರಟೋಗಿ ಇಲ್ಲಿಂದ. ನಡೆಯೋ. ಹೌದು, ಕರಿತೀವಿ ಪೊಲೀಸ್ನ. ಥ್ಯಾಂಕ್ ಯು ಮಗನೇ, ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಅಯ್ಯೋ, ಭಗವಂತ ನಿನಗೆ ಎಲ್ಲ ಸಂತೋಷ ಕೊಡ್ಲಪ್ಪ. ಆಶೀರ್ವಾದದಿಂದ ಕೆಲಸ ಆಗಲ್ಲ ಆಂಟಿ. ದೇವ್ರು ನನ್ ಖುಷಿ ಪಡೋದ್ ನೋಡಿದ್ರೆ ಕಿತ್ಕೊಂಡ್ ಬಿಡ್ತಾನೆ. ಆದ್ರೆ ನೀವು ಇಷ್ಟು ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾಕೆ ಸುತ್ತಾಡ್ತಿದ್ದೀರಾ? ನಮ್ಮ ಮಗನ್ ಹುಡ್ಕಾಡ್ತಿದೀವಿ. ಅವನ್ ಸಿಗೋವರ್ಗುನು ಎಷ್ಟೋ ಹಗಲು ಎಷ್ಟೋ ರಾತ್ರಿ ಇದೇ ತರ ತಿರುಗ್ತಾ ಇದೀವಿ. ನಮ್ ಮಗ ಚಿಕ್ಕ ವಯಸ್ಸಲ್ಲೇ ತುಂಬಾ ವರ್ಷದ ಹಿಂದೆ ಜಾತ್ರೆಯಲ್ಲಿ ಕಳೆದೋದ. ಆಗಿಂದ ಹುಡುಕ್ತಿದ್ದೀನಿ ಅವನ್ನ. ಈಗಂತೂ ಅವನು ನಿನ್ ವಯಸ್ಸಿನಾಗಿರ್ತಾನೆ. ಅವನ್ನೇ ಹುಡ್ಕೋದಕ್ ಹೋಗ್ತೀವಿ. ಯಾರಿಗೂ ಅರ್ಥ ಆಗಲ್ಲ ನಮ್ ಮಗನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ. ನನಗೂ ಅರ್ಥ ಆಗುತ್ತೆ ಆಂಟಿ, ಅರ್ಥ ಆಗುತ್ತೆ. ನಿಮ್ ತರನೇ ನಾನು ನಮ್ಮವ್ರನ್ನ ಕಳ್ಕೊಂಡಿದ್ದೀನಿ. ನೀವೊಂದ್ ಕೆಲ್ಸ ಮಾಡಿ, ನೀವು ನಿಮ್ ಮಗನ ನಾಳೆ ಬೆಳಗ್ಗೆ ಬೆಳಕಲ್ಲಿ ಹುಡುಕಿ. ಆದ್ರೆ ಈ ಕತ್ಲಲ್ಲಿ ಒಂದ್ ಕೆಲ್ಸ ಮಾಡಿ, ನನ್ ಮನೆ ಇಲ್ಲೇ ಪಕ್ಕದಲ್ಲಿರೋದು, ನೀವ್ ಇವತ್ ರಾತ್ರಿ ಅಲ್ಲೇ ಉಳ್ಕೊಳ್ಳಿ. ಮನೆ ಸ್ವಲ್ಪ ಚಿಕ್ಕದು, ಆದ್ರೆ ನೆಮ್ಮದಿ ಸಿಗತ್ ನಿಮ್ಗೆ. ನಿನ್ ಪರಿಚಯನೇ ಇಲ್ಲ, ಮತ್ತೆ ನಾವ್ ಹೇಗೆ? ಆಂಟಿ, ಬಾ ಹೋಗೋಣ. ಇದೇ ನನ್ ಮನೆ. ತುಂಬಾ ಚೆನ್ನಾಗಿದೆಯಪ್ಪ.
ಈ ಫೋಟೋ ನಿನ್ ಹತ್ರ ಇದು ನನ್ನ ತಂದೆ ತಾಯಿ ಫೋಟೋ. ವರ್ಷಗಳಿಂದ ಈ ಫೋಟೋ ಅಪ್ಪ ಕೊಡ್ತಿದ್ದೇಟು, ಅಮ್ಮ ಕೊಡ್ತಿದ್ ಮುತ್ತು ನೆನ್ಪಲ್ಲಿ ಇರೋವಾಗ ಮಾಡಿದೆ. ಬರೀ ಇದೊಂದೇ ಫೋಟೋ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಇದು ನಾವು ಆಂಟಿ, ನಿಮ್ಮಪ್ಪ ಅಮ್ಮ. ಹೌದು ಮಗನೇ. ನೀನ್ ನಮ್ ಮಗ. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದೆ. ಹೇಳಿ ಇವನ್ಗೆ, ಇವ್ನ್ ನಮ್ ಮಗ, ಇವನು ನಮ್ಮ ಆಯುಷ್ ಅಂತ. ಇದು ನಿಮ್ಮಪ್ಪ, ಮತ್ತೆ ಇದು ನಾನು ನಿಮ್ಮಮ್ಮ. ಇದು ತೋರಿಸ್ರಿ, ನಿಮ್ ಹತ್ರ ಇದೆಯಲ್ಲ ಫೋಟೋ. ಅಲ್ಲ ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾವು ನಿಜ ಹೇಳ್ತಾ ಇದೀವಿ. ಇಲ್ಲಿ ನೋಡು, ಇಲ್ ನೋಡು. ಜಾತ್ರೆಲಿ ಕಳೆದೋದ್ ಮಗ ಕೊನೆಗೂ ಸಿಕ್ತ. ಅದೇ ಫೋಟೋ ನಿನ್ನ ಹತ್ರ ಕೂಡ ಇದೆ. ಇಲ್ಲ 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 ಅಂಕಲ್, ನಾನ್ ಚಿಕ್ಕ ವಯಸ್ಸಲ್ಲಿ ಈ ತರ ಇರ್ಲಿಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ. ನಿಜ ಹೇಳ್ತಿದ್ದಾರೆ. ನೀನ್ ನಮ್ಮ ಆಯುಷ್, ನಮ್ ಮಗ. ಮಗನೇ ಆಯುಷ್, ನಾವು ನಿಜ ಹೇಳ್ತಾ ಇದೀವಿ. ಅಮ್ಮ, ಅಪ್ಪ, ನಿಮ್ಗೆ ಗೊತ್ತಲ್ವಾ ನಿಮ್ಗೆ ಪೂರ್ತಿ ವಿಷಯ ಹೇಳಕ್ಕಾಗಲ್ಲ ಅಂತ. ನಿಮಗೆ ನನ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸತ್ತೆ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ. ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದ್ರೆ ನೀವು ಸಿಕ್ಕಿದ್ದೀರಾ. ನನ್ ಮನ್ಸು ಒಪ್ತಿಲ್ಲ ನಿಮ್ನ ಬಿಟ್ಟು ಹೋಗೋದಕ್ಕೆ, ಆದ್ರೆ ನಾನು ಹೋಗ್ಲೇಬೇಕು. ಒಬ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಈಗ ಯಾರ್ ಮೆಸೇಜ್ ಬಂತಲ್ಲ, ಅವಳೊಂದ್ ಹುಡ್ಗಿ ಅಲ್ವಾ? ಹುಡ್ಗಿನೇ ಮೀಟ್ ಮಾಡಕ್ ಹೋಗ್ತಿದ್ಯಲ್ವಾ? ಮತ್ತೆ ನಾವು ಜೊತೆಲ್ ಬರ್ತೀವಿ, ನೋಡ್ತೀವಿ ನಮ್ ಸೊಸೆ ಹೇಗಿದ್ದಾಳೆ. ಬಾಪ, ನಾವ್ ಆಚೆ ಕಾಯ್ತಾ ಇರ್ತೀವಿ. ಯಾವ ಹುಡುಗಿನ ನಿಮ್ ಸೊಸೆ ಆಗಿ ತರಬೇಕು ಅಂತಿದ್ದೀನೋ ಆ ಹುಡುಗಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇವಾಗ ನಾನು ಭೇಟಿ ಮಾಡಕ್ ಹೋಗ್ತಿರೋ ಹುಡುಗಿ ಜೊತೆ ನನಗಿರೋದು ಒಂದೇ ಸಂಬಂಧ, ದ್ವೇಷ ಅಷ್ಟೇ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನ್ ನಿಮ್ಗೆಲ್ಲರಿಗೂ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ನಿಮಗ್ ಪರಿಚಯಿಸ್ತೀನಿ ಅಂತ. ಮೀಟ್ ಮೈ ಬಾಯ್ ಫ್ರೆಂಡ್ ಆಯುಷ್. ಹೌದು, ನಮ್ಗಿಂತ ಸ್ಟೇಟಸ್ ಅಲ್ಲಿ ಕಡಿಮೆನೆ. ಆದ್ರೆ ಏನಾಯ್ತು ಗೈಸ್, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಒಂದು ಮನ್ಸು ಅಂತ ಇರುತ್ತಲ್ಲ. ಬಾಡಿಗೆಗೆ ತಗೊಂಡಿರೋ ಬಟ್ಟೆನ ಹಾಕೊಂಡು ತಲೆ ಎತ್ಕೊಂಡ್ ಬಂದ್ಯಾ? ಏಯ್, ಅಮ್ಮ, ಈ ಇಟ್ಲಿಯಿಂದ ತಂದಿರೋ ವಾಸು ನಮ್ಮ ಆರ್ಟ್ ಕಲೆಕ್ಷನ್ ನ ಪಾರ್ಟ್. ಐ ಮೀನ್, ಇದರಿಂದ ಆಗಿರೋ ನಷ್ಟನ ಹೇಗ್ ಕಟ್ಕೊಡ್ತೀರಾ ನೀವು? ನಿಮ್ಮ ಜೀವನ ಇಡೀ ಪಾತ್ರೆ ತೊಳ್ಕೊಂಡ? ನೀವ್ ಏನ್ ಹೇಳ್ಬೇಕು ಅದನ್ನ ನನ್ನ ಹತ್ರ ಹೇಳಿ, ಇದಕ್ ನಾನ್ ದುಡ್ಡು ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಹಾ, ಮಿಸ್ಟರ್ ಶ್ಯಾಮ್, ಹೇಳಿ ಈ ವಾಸ್ನ ಬೆಲೆ ಎಷ್ಟು ಅಂತ. ಮೇಡಮ್, ಇಡೀ ಪ್ರಪಂಚದಲ್ಲಿ ಇಂಥದ್ದು 2 ಆಂಟಿಕ್ ಪೀಸ್ ಇರೋದು. ಇದ್ರ ಬೆಲೆ ಸುಮಾರು 90 ಲಕ್ಷ ರೂಪಾಯಿ ಆಗತ್ತೆ. 90 ಲಕ್ಷ? ನಿನ್ನ ನೀನು ಮಾರ್ಕೊಂಡ್ರು ಇಷ್ಟೊಂದ್ ದುಡ್ಡು ನಿನ್ ಕೈಲಿ ಸಂಪಾದಿಸಕ್ ಆಗಲ್ಲ. ಮತ್ತೆ ಹಾ, ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಬೇಕಾದ್ರೆ ಈ ಹೆಂಗಸನ್ನ ಕ್ಷಮಿಸ್ಬೋದು. ಆದ್ರೆ ನನ್ಗದಕ್ಕೊಂದ್ ಕಂಡೀಷನ್ ಇದೆ. ಏನ್ ಕಂಡೀಷನ್? ನೀನು ಎಲ್ಲಾರ್ ಮುಂದೆ ಮಂಡಿ ಊರಿ ನನ್ನ ಮದ್ವೆ ಆಗುವಂತ ಪ್ರಪೋಸ್ ಮಾಡ್ಬೇಕು. ನಾನ್ ನನ್ ಮಗನ್ಗಿನ್ನೂ ಅವಮಾನ ಆಗೋದ್ ನೋಡಕ್ಕಾಗಲ್ಲ. ತಡೀರಿ ಇದನ್ನ. ನನ್ಗನ್ಸುತ್ತೆ ಆಯುಷ್ ಮತ್ತೆ ಇವ್ರೆಲ್ರಿಗೂ ನಾವ್ ಯಾರು ಅಂತ ತೋರ್ಸೋ ಸಮಯ ಬಂದಿದೆ. ಪ್ಲೀಸ್. ಓಕೆ, ನಾನ್ ಕೊಡ್ತೀನಿ 90 ಲಕ್ಷ. ನಾನು ಕೊಡ್ತೀನಿ 90 ಲಕ್ಷ ರೂಪಾಯಿ. ನೀನು ನಿನ್ ಹೆಸರು ಎಸ್ ಸಮಥಿಂಗ್ ರೈಟ್? ಶಾಲಿನಿ. ಜಸ್ಟ್ ರಿಮೈಂಡಿಂಗ್ ಯು, ನೀನ್ ನಮ್ ಡ್ಯಾಡ್ ಸೆಕ್ರೆಟರಿ ಅಷ್ಟೇ. ಮತ್ತೆ ನೀನ್ ಸ್ಯಾಲ್ರಿ ಬರೀ 2 ಲಕ್ಷ. ಯುನೋ, ನಿನಗೆ ಇಷ್ಟು ದುಡ್ಡು ದುಡಿಯೋದಕ್ಕೆ 50 ವರ್ಷ ಆಗ್ಬೋದು. ನಾನು 50 ಸೆಕೆಂಡು ತಗೊಳಲ್ಲ. ಅದು ನನ್ನ ಹೆಸರಲ್ಲಿ ಎಸ್ ಇದೆಯಲ್ಲ, ಶಾಲಿನಿ ಸಕ್ಸೇನಾ, ಪ್ರತಾಪ್ ಸಕ್ಸೇನಾ ಅವ್ರ ಮಗಳು.
ಯಾವ ಸೆಕ್ಸನ ಅಂದ್ರೆ ನಾಯಕ್ ಅವರ ಪೂರ್ತಿ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು. ಶಾಲಿನಿ, ಸಾರಿ ಆಯುಷ್, ನಾನು ಈ ವಿಷಯನ ನಿನಗೆ ಹೇಳಿಲ್ಲ. ಆಕ್ಚುಲಿ ನಾನು ಯಾವ್ದೋ ಗುರಿ ಇಟ್ಕೊಂಡು ಇಲ್ಲಿಗೆ ಬಂದಿದೆ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನಿನ್ನ ಗುರಿ ಕಾಮಿಡಿ ಮಾಡೋದೇ ಆಗಿದ್ರೆ ವೆಲ್ ಡನ್ ಬೇಬ್, ವೆರಿ ನೈಸ್. ಆದ್ರೆ ಏನ್ ಗೊತ್ತಾ, ಕಾಮಿಡಿ ಕೂಡ ಸ್ಟೇಟಸ್ ನೋಟ್ ಮಾಡ್ಬೇಕು ಅಲ್ವಾ? ಪ್ರತಾಪ್ ಸಕ್ಸೇನಾ ಮಗಳೇ, ವಾಟ್ ನೆಕ್ಸ್ಟ್? ಸಂಜಯ್ ನಾಯಕ್ ಅವರ ಸೊಸೆ. ಮ್ಯಾನೇಜರ್, ಯುವರ್ 90 lakhs. ಸಾರಿ, ಇಟ್ಸ್ ಡಿಕ್ಲೈನ್ಡ್. ವಾಟ್? ಇನ್ನೊಂದ್ಸಲ ಟ್ರೈ ಮಾಡು. ಓಕೆ, ಸಾರಿ, ಅಗೇನ್ ಡಿಕ್ಲೈನ್ಡ್. ಏನಾಯ್ತು ಮೇಡಮ್? ಪ್ರತಾಪ್ ಸಕ್ಸೇನಾ ಅವರ ಎಲ್ಲ ಆಸ್ತಿನ ಡಕಾಯಿತರು ತಗೊಂಡೋದ್ರ? ಈಗ ಬರೀ ನನ್ ಕೈ ರುಚಿ ಮಾತ್ರ ತೋರಿಸಿದೀನಿ. ಈ ಆಯುಷ್ ಈಗ ಮಂಡಿ ಊರಿ ನನ್ಗೆ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ನಾನು ನನ್ನ ಸೀಟ್ ಪವರ್ ಏನು ಅಂತ ನಿಮಗ್ ತೋರಿಸ್ಬೇಕಾಗತ್ತೆ. ಎಷ್ಟೊತ್ತು ನಾವು ಈ ತರ ನಿಂತ್ಕೊಂಡು ತಮಾಷೆ ನೋಡೋದು? ನನ್ನ ಮಗ ಯಾರ ಮುಂದೇನು ತಗ್ಬಾರ್ದು. ಬಾಡಿಗಾರ್ಡ್ಸ್, ಏನು? ನಡಿ. ಬಿಡು ಬಿಡು ಆಯುಷ್, ಬಿಡು. ಮ್ಯಾಮ್, ಮ್ಯಾಮ್ ಪ್ಲೀಸ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡಿ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅದನ್ನ ನನ್ನಿಂದಾನೇ ಮಾಡ್ಸಿ. ಆದ್ರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ್ನ ಹೋಗಕ್ ಬಿಡಿ. ನೈನಾ, ನೈನಾ ಪ್ಲೀಸ್ ನನ್ ಮಾತ್ ಕೇಳು ಪ್ಲೀಸ್. ನಿಮ್ಗೆ ನಾನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಅಮ್ಮನ್ ಹೋಗಕ್ ಬಿಟ್ಬಿಡಿ. ಬೇಡ ಆಯುಷ್. ಮೇಡಮ್, ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡಕ್ ತಯಾರಾಗಿದ್ದೀನಿ. ಪ್ಲೀಸ್ ಮೇಡಮ್. ಇವಳು ಮುಂದೆ ಮಂಡಿ ಊರಿ ಕೂತ್ಕೋಬೇಡ ನೀನು. ಆದ್ರೆ 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 ಏನು? ಪ್ರತಾಪ್ ಸಕ್ಸೇನಾ ಅವ್ರಿಗೆ ಫೋನ್ ಮಾಡ್ತೀಯಾ? ಖಂಡಿತ. ಎಷ್ಟು ಧೈರ್ಯ ನಿನಗೆ ಇಲ್ಲಿಗೆ ಫೋನ್ ಮಾಡಕ್ಕೆ? ಬಕ್ಷಿ ಯೂನಿಟ್ ಅಸೆಸ್ಮೆಂಟ್ಗೆ ಅಂತ ತಾನೇ ಹೋಗಿದ್ದು, ಅಲ್ಲೇ ಇದ್ಬಿಟ್ಟಿದ್ಯಾ ನೀನು? ನಿನಗೆ ಇಲ್ಲಿಗೆ ಬರಕ್ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ. ಹೋ, ಇನ್ಮೇಲೆ ನೀನ್ ಯಾವ್ದಾದ್ರು ಡ್ರಾಮಾ ಮಾಡಕ್ಕಿಂತ ಮುಂಚೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಗೆಟ್ ಔಟ್. ಸೆಕ್ಯೂರಿಟಿ, ನೀನೇನು ಯೋಚನೆ ಮಾಡ್ಬೇಡ, ಶಾಲಿನಿ ಎಲ್ಲೂ ಹೋಗಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಈಗಿಂದೀಗ್ಲೇ. ಬೇಗ ಬಾ. ದಿಯಾ, ನೀವು ಇಲ್ಲಿ ಬರ್ಬೇಕು. ಇಟ್ಸ್ ಅರ್ಜೆಂಟ್. ಬಿಡು. ಒಂದ್ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಈ ಬೆಗ್ಗರ್ಸ್ ದೆಸೆಯಿಂದ ಈ ಪಾರ್ಟಿಲ್ ಎಂಟರ್ಟೈನ್ಮೆಂಟ್ ಸ್ಟಾಪೇ ಆಗ್ತಾ ಇಲ್ಲ. ಬಟ್ ಯು ನೋ ವಾಟ್, ತುಂಬಾ ಮಜಾ ಯಾವಾಗ ಬರುತ್ತೆ ಅಂದ್ರೆ ಶಾಲಿನಿನ ಪೊಲೀಸರು ಇಲ್ಲಿಂದ ಎಳ್ಕೊಂಡು ಹೋದಾಗ ಮಾತ್ರ. ಅಂಡ್ ಆಯುಷ್, ಮೈ ಲವ್, ಎಲ್ಲಿವರೆಗೂ ನೀನು ಆ ಒಡೆದಾಕಿರೋ ವಾಸ್ಗೆ 90 ಲಕ್ಷ ಕೊಡೋದಿಲ್ವೋ, ನೀನ್ ಇಲ್ಲೇ ಇರ್ತೀಯ ನನ್ ಜೊತೆ, ನಾನ್ ಸಾಕಿರೋ ನಾಯಿ ತರ. ಮೇಡಮ್, ಶಾಲಿನಿದು ಯಾವುದೇ ತಪ್ಪಿಲ್ಲ. ಪ್ಲೀಸ್ ಪೊಲೀಸ್ನ ಕರಿಬೇಡಿ. ಅಷ್ಟೊಂದ್ ಕಾಳಜಿನ ನಿಂಗ ಅವಳ ಬಗ್ಗೆ? ನಾನ್ ನೋಡ್ಲೇಬೇಕು ನೀನ್ ಅವಳನ್ನ ಬಚಾವ್ ಮಾಡೋದಕ್ಕೆ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನಾನ್ ಸಾಕಿರೋ ನಾಯಿ ಎಷ್ಟು ನಿಯತ್ತಾಗಿದೆ ಅಂತ. ಯೋಚನೆ ಮಾಡು, ನನ್ ಪವರು ಎಲ್ಲಿವರೆಗೂ ಇದೆ ಅಂದ್ರೆ ಈ ನಿನ್ನ ಶಾಲಿನಿ 2-3 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ಆಯ್ತು ನೈನಾ ಮೇಡಮ್, ನಾನ್ ನಿಮ್ಮ ಸಾಕು ನಾಯಿ ಆಗೋಕೆ. ಅದ್ ನಿನ್ನಿಂದ ಆಗತ್ತಾ? ಸರಿ, ಹಾಗಾದ್ರೆ ನಾನ್ ನಿಂಗೊಂದ್ ಚಾನ್ಸ್ ಕೊಡ್ತೀನಿ. ನೀನು ಮಂಡಿ ಊರಿ ಕೂತ್ಕೋ. ನಿಂತ್ಕೊಳ್ಳಿ. ಹೌದಾ, ಅವನೇನಾ ಇವನು? ಹಾ, ಮತ್ತೆ ನೀನ್ ಯಾರು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪಾರ್ಟಿಗೆ ಇನ್ವೈಟೀಸ್ ಮಾತ್ರ ಬರಬಹುದು. ಹೌದಾ, ಹಾಗಾದ್ರೆ ನೀವ್ ಯಾವಾಗಾದ್ರೂ ನಮ್ಮ ಅರಮನೆಗೆ ಬನ್ನಿ. ನಾನ್ ನಿಮಗ್ ತೋರಿಸ್ತೀನಿ ಶ್ರೀಮಂತರ ಪಾರ್ಟಿ ಹೇಗಿರುತ್ತೆ ಅಂತ.
ಈ ಆಂಟಿಕ್ ವಾಸು ಪ್ರಪಂಚದಲ್ಲಿ 2 ಪೀಸ್ ಇರೋದಲ್ವಾ? ಮತ್ತೆ 2ನೇ ವಾಸು ನಮ್ಮಪ್ಪ ಹೇಮಂತ್ ವರ್ಮಾ ಹತ್ರ ಇದೆ. ಟಿಯೋ ವರ್ಮಾ ಹೆಸರು ಕೇಳೇ ಇರ್ತೀಯ. ಅಯ್ಯೋ ಸಂಜಯ್ ಸರ್, ಗೀತಾ ಮ್ಯಾಮ್, ನೀವೇನಿಲ್ಲಿ? ನೈನಾ ಮೇಡಮ್, ನಾನು ಒಪ್ಕೊಳ್ತೀನಿ ನನ್ನ ಕೆಲಸದಲ್ಲಿ ನಿಯತ್ತಿದೆ ಅಂತ. ಯಾರಿಗೂ ಸಾಕು ನಾಯಿ ಆಗೋ ಅಷ್ಟು ಕೆಟ್ಟ ಕಾಲ ನನಗಿನ್ನೂ ಬಂದಿಲ್ಲ. ಅಮ್ಮ ಅಪ್ಪ ನಡೀರಿ. ಸರ್, ಒಂದ್ ವಿಷಯ ಅರ್ಥ ಆಗ್ಲಿಲ್ಲ. ನೀವಿಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಈ ಬಡವ್ರ ನಾಟಕ ಯಾಕೆ ಆಡ್ತಾ ಇದ್ದೀರಾ? ಒಬ್ಬ ತಂದೆ ಮಗನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೇಮಂತ್. ಆದ್ರೆ ಅಲ್ಲಿ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ. ನನ್ನ ಕಳೆದೋಗಿರೋ ಮಗ ಆಯುಷ್, ನಿನಗೆ ಗೊತ್ತಿದ್ದಿಲ್ಲ, ನನಗೆ ತುಂಬಾ ಶತ್ರುಗಳಿದ್ದಾರೆ. ಅವ್ರಿಗೇನಾದ್ರೂ ಮಿಸ್ ಆಗಿ ಗೊತ್ತಾದ್ರೆ ಆಯುಷ್ ನನ್ ಮಗ ಅಂತ, ಆಗ ಅವನ ಜೀವಕ್ಕೆ ಅಪಾಯ ಜಾಸ್ತಿ. ಇಲ್ಲ, ಅವನು ಪೂರ್ತಿ ಜೀವನನ ಈ ರೀತಿ ಬಡವನಾಗೆ ಬದುಕ್ಬೇಕಾ? ಕೆಲವು ಸಾರಿ ತಲೆ ತಗ್ಸಿ ಬದುಕೋದು ಸಾವ್ಗಿಂತ ಘೋರವಾಗಿರತ್ತೆ. ಈ ವಿಷಯ ನಿನ್ನನ್ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಹೇಮಂತ್, ನೆನ್ಪಲ್ಲಿರ್ಲಿ. ಮಗಳೇ ಶಾಲಿನಿ, ಇವತ್ ನೀನ್ ನನ್ನ ಆಯುಷ್ಗೋಸ್ಕರ ಏನೆಲ್ಲ ಮಾಡಿದ್ಯೋ ಆ ಋಣನ ನಾನ್ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನನ್ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಆಂಟಿ. ನಿಂತರ ನಾನು ಕರ್ತವ್ಯನ ನಿಭಾಯಿಸ್ಬೇಕು. ಅದಕ್ಕೆ ನೀನ್ ನನಗೊಂದು ಅವಕಾಶ ಕೊಡ್ತೀಯಾ ಕರ್ತವ್ಯನ ನಿಭಾಯಿಸಕ್ಕೆ? ಒಂದ್ ವೇಳೆ ನೀನ್ ನನ್ನನ್ನ ಡಿನ್ನರ್ ಕರ್ಕೊಂಡ್ ಹೋಗ್ತೀಯ ಅಂದ್ರೆ ಪ್ರತಾಪ್ ಸಕ್ಸೇನಾ ಅವ್ರ ಮಗಳು ನಿಮ್ಮಂತ ಬೀದಿಲ್ ಹೋಗೋರ್ ಜೊತೆ ಸಂಬಂಧ ಬೆಳೆಸ್ತಾಳ? ಮರ್ತೋಯ್ತಾ ನಿನ್ಗೆ? ವಿಕ್ರಾಂತ್ ರಾಥೋಡ್ಗೆ ಹೆಂಡತಿ ಆಗ್ಬೇಕಾದವಳು ನೀನು. ನೀವು ನಿಮ್ ಮಗಳು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ನಿಮ್ ಮಗಳು ಖುಷಿ ನನ್ ಮಗ ಆಯುಷ್ ಜೊತೆ ಇದೆ. ಓ ಜಸ್ಟ್ ಶಟ್ ಅಪ್. ಏಯ್ ಬಾಯ್ಲಿ, ಇಲ್ಲಿವರೆಗೂ ನನ್ ಮಗಳ ಎಲ್ಲ ಆಸೆಗಳನ್ನ ಪೂರೈಸ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ನಿಮ್ಮಂತ ಬಿಕಾರಿಗಳ ಜೊತೆ ಸಂಬಂಧ ಬೆಳೆಸ್ತಾಳಂದ್ರೆ ಆ ಆಸೆನ ನಾನು ಈಡೇರೋದಕ್ ಬಿಡೋದಿಲ್ಲ. ನಿಮಗ್ ಗೊತ್ತಾ ವಿಕ್ರಾಂತ್ ರಾಥೋಡ್ ಅವ್ರ ಹೆಸರು ಎಲ್ಲಿವರೆಗೂ ಇದೆ ಅಂತ? ನಿಮ್ಮಂತ ನಾಲಾಯಕ್ ಹುಳುಗಳು ಅವ್ರ ಚಪ್ಲಿ ಹತ್ರ ಕೂಡ ರೀಚ್ ಆಗಕ್ಕಾಗಲ್ಲ. ನನ್ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನನ್ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ್ ಮರ್ಯಾದೆನ ಬಿಟ್ಕೊಡಕ್ಕಾಗಲ್ಲ. ವಿಕ್ರಾಂತ್ನ ದ್ವೇಷ ಮಾಡ್ತೀನಿ ನಾನು. ಬಲವಂತವಾಗಿ ಮಾಡಿದ್ದ ಎಂಗೇಜ್ಮೆಂಟ್ ನ ನಾನು ಒಪ್ಪಲ್ಲ. ಏ ಶಾಲಿನಿ, ಈ ಪ್ರತಾಪ್ ಸಕ್ಸೇನಾನೇ ಈ ಸಂಬಂಧ ಒಪ್ಕೊಂಡಿರ್ಬೇಕಾದ್ರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು? ಕಮ್ ಆನ್ ಶಾಲಿನಿ, ಇನ್ ಸಾಕ್ ಮಾಡು. ನಿನಗ್ ಗೊತ್ತಲ್ವಾ ವಿಕ್ರಾಂತ್ ನಮ್ಗೋಸ್ಕರ ಧರಂ ಪಾಟೀಲ್ ಅವರ ಪಾರ್ಟಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಧರಂ ಪಾಟೀಲ್ ಇವ್ರಿಗೆ ಅವ್ರ ಮನೆ ಪಾತ್ರೆ ತೊಳೆಯೋ ಯೋಗ್ಯತೆನೂ ಇಲ್ಲ. ಬಿಕಾರಿಗಳ್ ತಂದು. ಸರಿಯಾಗಿ ಹೇಳಿದ್ರಿ ನೀವು. ಇದೇನೆ ನಮ್ ಸ್ಥಾನ. ಆದ್ರೆ ಬಹುಶಃ ಈ ಪಾರ್ಟಿದು VVIP ರೂಮಲ್ಲಿ ಕೂತ್ಕೊಳ್ಳೋ ಇನ್ವಿಟೇಷನ್ ನಮ್ಮ ಹತ್ರ ಇದೆ ನೋಡಿ. ನನ್ ಪ್ರಕಾರ ಇವರು ಎಲ್ಲೋ ಬೀದಿ ಕಸ ಗುಡಿಸ್ತಿರ್ಬೇಕಾದ್ರೆ VVIP ಪಾಸ್ ಸಿಕ್ಕಿರ್ಬೇಕು. ಅಮ್ಮ, ಇದು ಈ ಪಾಸ್ ನಿಮಗೆ ಎಲ್ಲಿಂದ ಸಿಕ್ತು? ಅದೃಷ್ಟದಿಂದ ಅಪ್ಪ. ಅದು ನಾನು ಮತ್ತೆ ಅಪ್ಪ ಕ್ಲೀನ್ ಮಾಡ್ತಿದ್ವಿ, ಆಗ ಅಲ್ಲೇ ಬಿದ್ದಿತ್ತು ಈ VVIP ಪಾಸ್. ಅದೃಷ್ಟ. ನಿಮ್ಗೆ ಪಾಸ್ ಬೇಕು ಅಂದ್ರೆ ಇಟ್ಕೊಳ್ಳಿ, ನಾವೇನ್ ಮಾಡೋಣ ಪಾರ್ಟಿಗೆ ಹೋಗಿ. ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ತಿಂತೀವೇನೋ ನಿಜ, ಆ ದೊಡ್ಡವ್ರ ಜೊತೆ ಮಾತಾಡಕ್ಕಾಗತ್ತಾ ನಾವು? ನೀವ್ ಹೋಗಿ. ನಾನ್ ನಿಮ್ಗೆ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಬ್ರು ತುಂಬಾ ಪ್ರೀತಿ ಮಾಡ್ತಾರೆ.
ಇವರಿಬ್ರು ಪ್ರೀತಿಗೆ ಬೆಲೆ ಕಟ್ಟಬೇಡಿ. ಬೆಲೆನ ಇವರು ಮೊದ್ಲೇ ಕಟ್ಟಿದ್ದಾರೆ ಆಂಟಿ. ಇವ್ರ ಬಿಸ್ನೆಸ್ಗೋಸ್ಕರ ವಿಕ್ರಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸಿ ಈಗ ಪಾರ್ಟಿ ಇನ್ವಿಟೇಷನ್ಗೋಸ್ಕರ ನನ್ನ ಉಪಯೋಗಿಸ್ತಿದ್ದಾರೆ. ನಿನಗ್ ಗೊತ್ತಾ ಧರಂ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಂತ ಸ್ಟೇಟಸ್ ಅಂತ? ಎಕ್ಸಾಕ್ಟ್ಲಿ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್. ನನಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲೇ ನಾನು ಕೆಲಸ ಮಾಡೋದು. ಆದ್ರೆ ಈ ಸಾರಿ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಮಗಳು ತಪ್ಪು ಮಾಡಿದಾಳೆ. ಶಾಲಿನಿ, ನಿಮ್ಮಪ್ಪ ಮಾತಾಡಿರೋ ಮಾತನ್ನ ಮನ್ಸಿಗೆ ತಗೋಬೇಡ. ನಿನಗೆ ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಲಾಭ ನಷ್ಟ ಎಲ್ಲ ಇರಲ್ಲ. ಆಯುಷ್, ನೀನು ನಿಮ್ಮಪ್ಪ ಅಮ್ಮನ್ನ ಪಡ್ಕೊಂಡಿದೀಯ. ಆದ್ರೆ ನಿನಗ್ ಗೊತ್ತಾ, ನಿನಗೆ ಒಬ್ರು ತಾತನೂ ಇದ್ದಾರೆ. ತಾತ? ನೀನು ಅವ್ರನ್ ಕೂಡ ಭೇಟಿ ಮಾಡ್ಬೇಕು. ಒಂದ್ ನಿಮಿಷ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ, ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಇಲ್ಲ ಅಣ್ಣ, ಅದು ಅಣ್ಣ ನಾನು ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆ ಚೆನ್ನಾಗಿ ತಿನ್ಸೋ. ಅಣ್ಣ ಸಾಕು, ತಿನ್ಸು ತಿನ್ಸು. ಸಾಕಣ್ಣ, ಇನ್ನು ಸಾಕು. ನಿನ್ನ ಹಸುವಲ್ಲ, ನೀವೋಗ್ಲಿ. ನೋಡ ಸಾಕಣ ಸಾಕು. ನಾನು 2 ದಿನದೊಳಗೆ ಅವನ್ಗೆ ಅವ್ನ್ ದುಡ್ಡು ಡಬಲ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ. ಇವನ್ ಕಣ್ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಅಣ್ಣ ಅಣ್ಣ ತಪ್ಪಾಯ್ತು ಅಣ್ಣ ಕಡೆ. ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ ಅದು ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಿ ಅಣ್ಣ, ಇನ್ನೊಮ್ಮಿಂದ ಮಾಡಲ್ಲ ಅಣ್ಣ ನಾನು. ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಹಲೋ. ಹಾ, ಎಷ್ಟೋ ದಿವಸ ಆದ್ಮೇಲೆ ನಿಮ್ಮ ಅಪ್ಪನ್ನ ನೆನ್ಪು ಮಾಡ್ಕೊಂಡಿದ್ಯಾ? ಅಪ್ಪ, 20 ವರ್ಷ ಆದ್ಮೇಲೆ ನಿಮ್ ಮೊಮ್ಮಗನ ನೋಡ್ಬೇಕು ಅಂತಿದ್ದೀರಾ? ಆಯುಷ್, ಇದರ ಅರ್ಥ ನಾಯಕ್ ಮತ್ತೆ ಪಾಟೀಲ್ ಪರಿವಾರದ ವಾರಸುದಾರ? ಹೌದಪ್ಪ. ಮತ್ತೆ ನಾವ್ ಅವನ್ಗೆ ನಮ್ ನಿಜನ ಹೇಳೋದಕ್ಕಾಗಲ್ಲ. ನನ್ಗೀಗ್ಲೂ ನಂಬೋಕಾಗ್ತಿಲ್ಲ ವಿಕ್ರಾಂತ್ ಜೊತೆ ಸಂಬಂಧ ಮುರ್ಕೊಂಡೆ ಅಂತ. ಈಗ ನೋಡು ನೀನು, ಎಲ್ಲ ಸರಿ ಹೋಗುತ್ತೆ. ಬಿಡ್ಬೇಡ್ರ ಅವ್ರನ್ನ, ಬಿಡ್ಬೇಡಿ, ಹಿಡ್ಕೊಳ್ಳಿ. ಏಯ್ ನಡಿಯೋ, ನಡಿ. ಏಯ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್ ಮುಟ್ಬೇಡಿ ಯಾರು. ಓಡಿ ಓಡಿ, ಧರ್ಮಪಾಠದ ಕಡೆಯವರು. ಅಪ್ಪ ಅಪ್ಪ, ಇವರು ಯಾರು? ಇವ್ರೇನಾದ್ರು ನಿಮ್ ಶತ್ರುಗಳ? ಅವರು ನಿಮ್ ಶತ್ರು ಅಲ್ಲ, ನನ್ ಶತ್ರು. ಇವರು ಖಂಡಿತ ನನ್ ಮಲ್ತಾಯಿ ಕಳ್ಸಿರೋರೇ ಇರ್ಬೇಕು. ಅಯ್ಯೋ, ನೀವ್ ಯಾರು? ನನ್ನೇ ಹಾಕೊಡಿದ್ರಿ? ಚಿಕ್ಕ ವಯಸ್ಸಿಂದ ನನ್ನ ಹೊಡೆತದಿಂದ ನೀನ್ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ. ಏನ್ ನೋಡ್ತಾ ಇದ್ಯಾ? ನಿಮ್ ತಾತನ ಹತ್ರ ಆಶೀರ್ವಾದ ತಗೋ. ನಾಯಕ್ ತಪ್ಪಿಸ್ಕೊಂಡ ಬಾಸ್. ಧರ್ಮ ಪಾಟೀಲ್ ಕಡೆಯವರು ಅವನ್ನ ಕಾಪಾಡ್ಬಿಟ್ರು. ನನ್ ಸುತ್ತ ಇರೋರೆಲ್ಲ ಕೈಲಾಗ್ದೇ ಇರೋರು. ನಾಯಕ್ ಅವ್ರ ಜೊತೆ ಇನ್ನೊಬ್ಬ ಹುಡ್ಗ ಇದ್ದ, 25-30 ವರ್ಷದ ಹುಡ್ಗ. ನಾಯಕ್ ಜೊತೆನಾ? ಅವನ್ ಯಾರದು? ನನಗ್ ಗೊತ್ತಾಗ್ಬೇಕು. ಅಮ್ಮ, ಇವ್ರು ನಿಜವಾಗ್ಲೂ ನಮ್ ತಾತನಾ? ಹೌದು. ನಾನ್ ನಿನ್ಗೆ ಇವ್ರನ್ನ ನಾಳೆ ಭೇಟಿ ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ನಿಮ್ ತಾತ ಅಂತೂ ಅವ್ರಿಗೆ ಇರೋಕ್ಕಾಗ್ಲಿಲ್ಲ, ಇವತ್ತೇ ಬಂದ್ಬಿಟ್ರು. ಮಕ್ಳು ಬೆಳ್ದ್ ದೊಡ್ಡವರಾದ್ಮೇಲೆ ಅವರು ಫ್ರೆಂಡ್ಸ್ ತರ ಕಾಲ್ ಮುಟ್ಬಾರ್ದು, ತಪ್ಕೋಬೇಕು.
ಚೆನ್ನಾಗಿರು. ನೋಡಿದ್ಯಾ? ಇದ್ರ ಅರ್ಥ ನನಗೂ ಒಂದು ಫ್ಯಾಮಿಲಿ ಇದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಳಕ್ಕೂ ಆಗಲ್ಲ. ಹೌದು, ಇದ್ಯಾರು? ಇವಳು ಆಯುಷ್ನ ಮದ್ವೆ ಆಗೋ ಹುಡುಗಿ ಶಾಲಿನಿ. ಆಯುಷ್ ಸೆಲೆಕ್ಷನ್. ಓ, ಪರವಾಗಿಲ್ಲಮ್ಮ. ಖುಷಿ ಆಯ್ತು ನಿನ್ನ ನೋಡಿ. ಒಂದ್ ಮಾತು ಯಾವತ್ತು ನೆನ್ಪಿರ್ಲಿ, ನಮ್ಮ ಆಯುಷ್ನ ಖುಷಿ ಯಾವತ್ತು ಕಮ್ಮಿ ಆಗ್ಬಾರ್ದು. ಹೋಗಣ್ವಾ? ನಡೀರಿ. ಬನ್ನಿ ಬನ್ನಿ. ಇರಿ. ಏನಾಯ್ತು? ಇದೇನ್ ಹಾಕೊಂಡ್ ಬಂದಿದ್ದೀರಾ? ಯಾಕೆ? ಅಯ್ಯೋ, ಬಿಕಾರಿ ಹೀಗೆ ತಾನೇ ಇರೋದು. ದಿಸ್ ಔಟ್ಫಿಟ್ ಇಸ್ ನಾಟ್ ಬಿಕಾರಿ, ಸ್ವಲ್ಪ ಜಾಸ್ತಿನೇ ಬಿಕಾರಿ. ಜಾಸ್ತಿ ಆಗೋಯ್ತಾ? ತುಂಬಾನೇ. ಪೈಜಾಮ ಹಾಕೊಳ್ಳ? ಪ್ಲೀಸ್. ಸರಿ. ನೋಡಿದ್ರ ಇದನ್ನ? ಆಯುಷ್ ಯಾವಾಗಿಂದ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಾನೋ, ಅಡ್ಗೆ ಎಷ್ಟು ರುಚಿಯಾಗಿ ಮಾಡ್ತಾ ಇದ್ದಾನೆ. ಅಯ್ಯೋ, ಇಂಥ ಅಡ್ಗೆನ ನನ್ನ ಜೀವನದಲ್ಲಿ ಯಾವತ್ತೂ ತಿಂದೇ ಇಲ್ಲ. ಇಷ್ಟೊಂದು ರುಚಿಯಾಗಿದೆ ಮಗನೆ. ಅಪ್ಪ ಗಣಪತಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಧನ್ಯವಾದ. ಇಡೀ ಕುಟುಂಬದವರೆಲ್ಲ ಸೇರ್ಕೊಂಡು ಇವತ್ತು ಒಟ್ಟಿಗೆ ಊಟ ಮಾಡ್ತಾ ಇದೀವಿ. ನಾನೇ ಭಾಗ್ಯವಂತ. ಅಪ್ಪ ಸಾಕ್, ಸುಮ್ನಿರಿ. ಓವರ್ ಆಕ್ಟಿಂಗ್. ಓವರ್ ಆಕ್ಟಿಂಗ್ ಆಗೋಯ್ತಾ? ಹೌದು. ಮನೇಲಿ ಕೂತ್ಕೊಂಡು ಊಟ ಮಾಡೋದು ಓಕೆ ತಾತ, ಆದ್ರೆ ಇವತ್ತು ನಾವೆಲ್ಲರೂ ಸೇರಿ ಹೊರಗಡೆ ಹೋಗಿ ಊಟ ಮಾಡೋಣ. ಹೊರಗಡೆ ಹೋಗಿ? ಯಾಕೆ? ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ, ತುಂಬಾ ದುಡ್ಡು ಆಗತ್ತೆ. ಹಾ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಊಟ ಮಾಡಿದ್ರೆ ಖುಷಿ ಸಿಗುತ್ತೆ, ಹೊರಗಡೆ ಏನ್ ಸಿಗುತ್ತೆ? ಸುಮ್ನೆ ರೀ ನೀವಿಬ್ರು. ನನ್ನ ಮೊಮ್ಮಗ ಎಷ್ಟೋ ವರ್ಷ ಆದ್ಮೇಲೆ ಏನೋ ಒಂದನ್ನ ಕೇಳ್ತಾ ಇದ್ದಾನೆ. ಖಂಡಿತವಾಗ್ಲೂ ಈಡೇರಿಸ್ತೀನಿ. ನಡಿ ಮಗ್ನೆ, ಯಾವ್ದಾದ್ರು ದೊಡ್ಡ ಹೋಟೆಲ್ಗೆ ಹೋಗೋಣ, ಅಲ್ಗೋಗಿ ಊಟ ಮಾಡೋಣ. ಅಯ್ಯೋ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ, ನಾನಿಲ್ವಾ? ಅಪ್ಪ ಆದ್ರೆ ಬನ್ನಿ ಆಂಟಿ, ಬಿಲ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಇವತ್ತಿನ ಊಟ ನನ್ ಕಡೆಯಿಂದ ಟ್ರೀಟ್. ನಿಮ್ ಕುಟುಂಬದಲ್ಲಿ ನಾನು ಒಬ್ಳಾಗಿದ್ ಖುಷಿಗೆ. ಅಲ್ಲ, ನನಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಕುಟುಂಬದವರೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ, ಮತ್ ನಮ್ ಹೊಸ ಸೊಸೆ ನೋಡಿದ್ರೆ ಅವಳು ದುಡ್ಡು ಕೊಡ್ತಾಳೆ, ಮನೆ ಹಿರಿಯ ಅಂತ ನಾನಿಲ್ವಾ? ಅಲ್ಲ ನೀನು. ಅಯ್ಯೋ, ಸದ್ಯ ಇವಾಗ ನೆನಪಾಯ್ತು. ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದೆ, ಮತ್ತೆ ಇವತ್ತೇ ಅದ್ರ ಡೇಟು. ಲಾಟ್ರಿ ಏನಾದ್ರು ಹೊಡೆದ್ರೆ ದುಡ್ಡಿನ ಸಮಸ್ಯೆ ಇರೋದೇ ಇಲ್ವಲ್ಲ. ಲಾಟ್ರಿ? ತಾತ, ನೀವು ಲಾಟ್ರಿನೂ ಆಡ್ತೀರಾ? ಅಯ್ಯೋ, ಇಲ್ಲ, ನಾನು ಲಾಟ್ರಿ ಆಡಲ್ಲ. ಆದ್ರೂ ಒಂದ್ ತಗೊಂಡ್ಬಿಟ್ಟೆ. ಇವತ್ತು ಅದ್ರ ಡೇಟು ನೋಡು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಅದು ಅಲ್ಲದೆ ನೀನ್ ಬೇರೆ ಸಿಕ್ಬಿಟ್ಟೆ. ಅದಕ್ಕೆ 100% ನಂಬಿಕೆ ಇದೆ ಈ ಲಾಟ್ರಿ ಕೂಡ ಹೊಡೆಯುತ್ತೆ ಅಂತ. ನೋಡು ಮಗನೆ, ಆ ಎದುರುಗಡೆ ಇದೆಯಲ್ಲ ಆ ಲಾಟ್ರಿ ಅಂಗಡಿ, ನಾನು ಅಲ್ಲಿಂದಾನೆ ಟಿಕೆಟ್ ತಗೊಂಡಿದ್ದು. ನೀನ್ ಹೋಗ್ಬಿಟ್ಟು ನೋಡು, ಲಾಟ್ರಿ ಹೊಡೆದಿದ್ಯಾ ಇಲ್ವಾ ಅಂತ. ಸರಿ, ಆಯ್ತು ತಾತ. ಆಲ್ ದಿ ಬೆಸ್ಟ್. ಅಣ್ಣ, ಇದು ನಮ್ ತಾತನ್ ಲಾಟ್ರಿ ಟಿಕೆಟ್. ಇದನ್ ಒಂದ್ಸತಿ ನೋಡಿ. ಆಯ್ತು, ಕೊಡಿ. ನಾವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ್ಗೆ ಎಲ್ಲ ಗೊತ್ತಾಗೋಗತ್ತೆ. ಅಪ್ಪ ಹಾ? ನಡೀರಿ ಸ್ವಲ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಅವನಿನ್ ಚಿಕ್ಕವನಾ? ನೀವ್ ಹೇಳಿದ ಕತೆನೆಲ್ಲ ನಂಬ್ತಾನಾ? ಇದುವರೆಗೂ ನಂಬ್ತಾ ಬಂದಿದ್ದಾನೆ, ಇನ್ಮೇಲೆ ನಂಬ್ತಾನೆ. ನಿನಗೆ ನಂಬಕ್ ಆಗ್ತಿಲ್ವಲ್ಲ? ಇದ್ ಕಾಣಿಸ್ತಾ ಇದೆಯಾ? ಒಂದು ಕೂದ್ಲು ಕೂಡ ಇಲ್ಲ. ಒಂದೊಂದೊಂದು ಉದುರೋಗಿ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೆ ಪೂರ್ತಿ ಬೋಡ. ನೋಡೋಣ ಈಗ. 99433. ನಿಮ್ಮ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡಿ ಈಗ. ಅಂದ್ರೆ 1 ಲಕ್ಷದ ಲಾಟ್ರಿ ಸಿಕ್ಕಿದೆ ಅಂದ್ರೆ ಡೈರೆಕ್ಟ್ ಆಗಿ 6 ಹೊಡೆದ್ಬಿಟ್ಟಿದ್ದೀರಾ ನೀವು. ಎಂತ ಒಳ್ಳೆ ವಿಷಯ. ತಗೊಳ್ಳಿ ಇದನ್ನ. ಇದು ಪೂರ್ತಿ ನಂದೇನಾ? ಇದೆಲ್ಲ ನಿಮ್ದೇನೆ, ಪೂರ್ತಿ 1 ಲಕ್ಷ ನಿಮ್ದೇನೆ ಅದು. ತಾತ, ಇವತ್ ನಿಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಪೂರ್ತಿ 1 ಲಕ್ಷ ರೂಪಾಯಿ ಲಾಟ್ರಿ ನಿಮಗೆ ಸಿಕ್ಕಿದೆ. 1 ಲಕ್ಷ ರೂಪಾಯ? ಅದ್ಭುತ ಕಣಪ್ಪ. ಎಣ್ಸು. ಕಳ್ಳು ಬಡ್ಡಿ ಮಗ 1 ಲಕ್ಷ ಕೊಟ್ಟು ಎಲ್ಲ ತಿನ್ಕೊಂಡ್ಬಿಟ್ಟ ಇವನು. ಇವನ್ಗೆ ಹೇಳಿದ್ದೆ ನಾನು, ಕಮ್ಮಿ ಅಂದ್ರು 1 ಕೋಟಿ ರೂಪಾಯಿ ಕೊಡು ಅಂತ. ಈಗ್ಲೇ ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ, ಸುಮ್ನಿರಿ ನೀವು. 1 ಲಕ್ಷ ಓಕೆ,
1 ಕೋಟಿ ಕೊಟ್ರೆ ನನ್ ಮಗನ್ ಗೊತ್ತಾಗತ್ತೆ. ಸುಮ್ನೆ ಇರು. ಗೊತ್ತಾಗ್ಲಿ. ಒಂದಲ್ಲ ಒಂದಿನ ಹೇಗಾದ್ರೂ ಗೊತ್ತಾಗ್ಲೇಬೇಕು ತಾನೇ? ಆದ್ರೆ ಇವತ್ ಗೊತ್ತಾಗ್ಬಾರ್ದು. ನಾವು ಇವತ್ತು ಬಡವರು, ಪೋರ್. ನೀವು ಧರಂ ಪಾಟೀಲ್ ಅಲ್ಲ. ಅದು ಬಂಗ್ಲೆನಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಅವರ ಅಪ್ಪ ನೀವು. ಹಾಯ್ ಮಗನೇ. ನೋಡಿದ್ಯಾ, ಪೂರ್ತಿ 1 ಲಕ್ಷ ರೂಪಾಯಿ ಇದೆಯಾ? ಈಗ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ನೀವೆಲ್ಲ ಎಲ್ಲೋಗ್ತಾ ಇದೀರಾ? ಬುಕ್ಕಿಂಗ್ ಇದೆಯಾ? ಇಲ್ಲ, ನನ್ಗೆ ಇಲ್ಲಿ ಬರ್ಬೇಕು ಅಂತಂದ್ರೆ ಬುಕ್ಕಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ರೆ ನಾವ್ ಮೊದ್ಲೇ ಬುಕ್ ಮಾಡ್ಕೊಂಡ್ ಬರ್ತಿದ್ವಿ. ಹೌದಾ? ನನ್ ಕಣ್ ತಪ್ಸಿ ನೀವು ಒಳಗಡೆ ಬರ್ತೀರಾ, ಆಮೇಲೆ ಇಲ್ಲಿರೋ ವಸ್ತುಗಳನ್ನ ಕತ್ಕೊಂಡು ಹೋಗ್ತೀರಾ. ಹೋಗಿ. ಏಯ್, ಸುಮ್ನೆ ಇರು. ನೀನ್ ಯಾರ ನಮ್ಮನ್ ತಡೆಯೋದಕ್ಕೆ? ಸುಮ್ನೆ ಹೋಗಪ್ಪ. ಇಲ್ಲಿ ಸುಮ್ನೆ ಬಂದು ಯಾಕೆ ಒದೆ ತಿಂತೀಯಾ? ಏಯ್, ಸರಿಯಾಗಿ ಮಾತಾಡು. ನಾವೀಗ ನೋಡ್ತೀವಿ ನಮ್ಮನ್ನ ಯಾರು ತಡಿತಾರೆ ಅಂತ. ಮತ್ ನೀನು ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಕೋಪ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಯ್ಯೋ, ಇವ್ರಿಗೆ ಕೋಪ ಮಾತ್ರ ಬರೋದು. ನೀವು ಬನ್ನಿ ನನ್ ಜೊತೆಗೆ. ಏಯ್, ನಡಿಯೋ ಇಲ್ಲಿಂದ. ತಾತ, ಕರ್ಕೊಂಡೋಗಿ ಮುತ್ಕುನ ಮೊದ್ಲು, ಇಲ್ಲ ಅಂದ್ರೆ ಓಡಾಡೋಕೆ ಇವ್ನ ಕೈಕಾಲಲ್ಲಿ ಶಕ್ತಿ ಇರಲ್ಲ ನೋಡಿ. ಏಯ್, ನಡೀರಿ ಇಲ್ಲಿಂದ, ನಡೀರಿ. ನಮ್ ತಾತನ್ನ ತಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವು. ಅದಕ್ಕೇನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯ ನೀನು? ಹಾ? ಏಯ್, ಬಿಡು ನನ್ ಮಗನ್ ಕೈ. ಇದಂತೂ ತುಂಬಾನೇ ಅತಿ ಆಯ್ತು. ಈಗ ಇವ್ರಿಗೆಲ್ಲ ಹೇಳಲೇಬೇಕು ನಾನ್ ಯಾರು ಅಂತ. ನಿಮ್ ಮೊಮ್ಮಗನ್ಗೋಸ್ಕರ ನಿಮ್ಗಾಗಿರೋ ಅವಮಾನನ ಸ್ವಲ್ಪ ತಡ್ಕೊಬೇಕಾಗತ್ತೆ. ನನ್ಗೆ ಅವಮಾನ ಆದ್ರೆ ತಡ್ಕೋತೀನಿ, ಆದ್ರೆ ನನ್ ಮೊಮ್ಮಗನ್ಗೆ ಮತ್ ಇವ್ರಿಬ್ರಿಗೂ ತಕ್ಷಾಸ್ತಿ ನಾನ್ ಮಾಡಿಸ್ತೀನಿ. ಅಯ್ಯೋ, ನನ್ ಮಾತ್ ಕೇಳಿ. ಬಿಡು. ಇವನು ಇಲ್ಲಿಂದ ಹೋದ್ಮೇಲೆ ಇನ್ನೆಲ್ಲೂ ಕೆಲಸ ಮಾಡಬಾರ್ದು. ಪ್ರತಾಪ್ ಸೆಕ್ಸೆನ ಮಗಳು ಶಾಲಿನಿ ಸೆಕ್ಸೆನ ಯಾರಿಗಾದ್ರೂ ಧೈರ್ಯ ಇದೆಯಾ ತಡೆಯಕ್ಕೆ? ಬನ್ನಿ ತಾತ, ಬನ್ನಿ. ಬಂದ್ಬಿಟ್ಟ ದೊಡ್ಡದಾಗಿ. ಈ ಶ್ರೀಮಂತರೆಲ್ಲ ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾರಲ್ವಾ ತಾತ? ನೀನ್ ಬರೀ ಇಷ್ಟಕ್ಕೆ ನೋಡಿ ಆಶ್ಚರ್ಯ ಪಡ್ತಿದ್ದಲ್ಲ ಮಗನೇ. ಮೊದ್ಲು ಇಲ್ಲಿಯ ಊಟದ ರುಚಿ ನೋಡು. ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಜೀವನ ಪೂರ್ತಿ ಆ ರುಚಿನ ಮರೆಯಲ್ಲ ನೀನು. ಅಲ್ಲ ತಾತ, ನಿಮ್ಗ ರುಚಿ ಬಗ್ಗೆ ಹೇಗ್ ಗೊತ್ತು? ನೀವು ಮೊದ್ಲೇ ಇಲ್ಲಿಗೆ ಬಂದಿದ್ರಾ? ನಾನು ಆ, ಈ ಹೋಟೆಲ್ ಅಲಂಕಾರ ನೋಡಿ. ಅಲ್ವಾ? ಅಪ್ಪ ಅನ್ಕೊಂಡ್ರು ಈ ಹೋಟೆಲ್ ಅಲಂಕಾರ ಇಷ್ಟ್ ಚೆನ್ನಾಗಿದೆ ಅಂದ್ರೆ ರುಚಿ ಎಷ್ಟ್ ಚೆನ್ನಾಗಿರ್ಬೇಕು ಅಂತ. ಶಾಲಿನಿ, ಓ, ಕಂಪ್ನಿನ್ ಕೆಲಸ ಮಾಡೋ ಕಾರ್ಮಿಕರಿಗೆ ಊಟನಾ? ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನಗ ಅವ್ನ್ ಗೊತ್ತಾ? ಜೀವನ ಪೂರ್ತಿ ಯಾರ ಜೊತೆ ಕಳಿಬೇಕೋ ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರ? ನಾನು ಇವಳನ್ನ ಮದ್ವೆ ಆಗೋನು ವಿಕ್ರಾಂತ್ ರಾಥೋಡ್. ಮದ್ವೆ ಆಗೋ ಹುಡುಗಿ ಅಲ್ಲ, ಆಗಿದ್ದೆ. ಆ ಸಂಬಂಧ ಯಾವಾಗ್ಲೂ ಮುರ್ಕೊಂಡಿದೀನಿ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಅಂಶ್ ಮತ್ತೆ ನನ್ ಮದ್ವೆ ಕಾರ್ಡ್ನ ನಿನಗ್ ಕಳಿಸ್ತೀನಿ. ಮದ್ವೆನಾ? ಅದು ಇವನ್ ಜೊತೆ? ನನಗನ್ಸುತ್ತೆ ಮದ್ವೆ ಆದ್ಮೇಲೆ ನೀನು ಕೂಲಿ ಕೆಲಸ ಮಾಡ್ಬೇಕಾಗತ್ತೆ. ಆಯುಷ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಅವನ್ಗೆಷ್ಟು ಅರ್ಹತೆ ಇದೆ ಅಂದ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ತುಂಬಾ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ಗೊತ್ತು ತಾನೆ. ಮತ್ ನಾನೀಗ ಏನ್ ತೀರ್ಮಾನ ಮಾಡಿದೀನಿ ಅಂದ್ರೆ ನೀನು ವಿಕ್ರಾಂತ್ ರಾಥೋಡ್ನ ಹೆಂಡತಿ ಆಗ್ಲೇಬೇಕು. ಓಯ್, ಅವಳ ಕೈ ಬಿಡು, ಬಿಡು ಕೈನ, ಬಿಡು. ನಿಮ್ಮ ಅಪ್ಪ ಎದುರುಗಡೆ ನಿಂತ್ಕೊಂಡಿರುವಾಗ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಪ್ಪಂಗೆ ಕೋಪ ಬಂದ್ರೆ ಎದುರುಗಡೆ ಇರೋರ ಹಲ್ಲು ಮುರಿತಾರೆ. ಏಯ್! ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತೀಯಾ? ಮುದ್ಕ, ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇವಾಗ ನಾನು ನಿಮ್ಮೆಲ್ರಿಗೂ ಇವಾಗ್ಲೇ ತೋರಿಸ್ತೀನಿ. ಮ್ಯಾನೇಜರ್, ನನ್ಗನ್ಸುತ್ತೆ ನಿನ್ನ ಹೋಟೆಲ್ನ ರೆಪ್ಯುಟೇಷನ್ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂತ. ಅದಕ್ಕೆ ಈ ಬಿಕಾರಿಗಳೆಲ್ಲ ದೊಡ್ಡದಾಗಿ ಒಳಗಡೆ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ, ಇವ್ರು ಹೇಗ್ ಒಳಗ್ ಬಂದ್ರು? ಇವ್ರ ಜೊತೆ ಪ್ರತಾಪ್ ಸಕ್ಸೇನಾ ಮಗಳಿದ್ದಾಳೆ, ಶಾಲಿನಿ ಸಕ್ಸೇನಾ. ಆದ್ರೆ ಮೇಡಮ್, ಈ ರೀತಿ ಬಟ್ಟೆ ಹಾಕೊಂಡು ಜನರು ಒಳಗ್ ಬಂದ್ರೆ ಹೋಟೆಲ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ಸೆಕ್ಯೂರಿಟಿ, ಹೊರಗ್ ಕಳ್ಸು ಇವ್ರನ್ನ. ಏಯ್, ಮೈ ಮುಟ್ಬಿಟ್ಟು ನೋಡು. ನಾನ್ ಯಾರು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನ್ ಕಣ್ಣಿಟ್ಟು ನೋಡಕ್ಕೂ ಹೆದರ್ಕೋತಾ ಇದ್ದೆ. ಅಪ್ಪ, ಅದು ತಾತ,
ಈ ವಯಸ್ಸಲ್ಲೂ ನಶೆ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಪ್ಪ ಸುಮ್ನಿರಿ, ಇಂಥವ್ರ ಜೊತೆ ಏನ್ ಮಾತು, ನಡೀರಿ. ಬಿಡು, ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ. ಇವ್ ನನ್ನ ಹತ್ರ ಕ್ಷಮೆ ಕೇಳೋವರೆಗೂ. ಕ್ಷಮೆನ ಮತ್ ನಾನ್ ಕೇಳ್ಬೇಕಾ? ನನ್ಗನ್ಸುತ್ತೆ ಈ ಮುದ್ಕಂಗೆ ಹುಚ್ಚಿಡ್ದಿರ್ಬೇಕು ಅಂತ. ಇವಾಗ ತೋರಿಸ್ತೀನಿ ನಿನಗೆ ಹೇಗ್ ಆಚೆ ಹೋಗಲ್ಲ ಅಂತ. ಏನ್ ಮಾಡಿದ್ರಿ ನೀವು? ಈ ಪೇಂಟಿಂಗ್ ನ ಬೆಲೆ 2 ಕೋಟಿ ರೂಪಾಯಿ. ತಪ್ಪು ನಂದಲ್ಲ, ತಪ್ಪು ಈ ಮುದ್ಕಂದು. ಯಾಕಂದ್ರೆ ಇವ್ ನನಗೆ ಕೋಪ ಬರೋ ಹಾಗೆ ನೀನ್ ಮಾಡಿ. ಇನ್ನು ಹಾಲ್ ಕುಡಿಯೋ ಮಗುನ ಯಾರು ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಇವಾಗ ಆಗೋದು ಆಗೋಗಿದೆ. ಈಗ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. 2 ಕೋಟಿ ರೂಪಾಯಿ ಪೇಂಟಿಂಗಿಗೆ ನೀವ್ ಹೇಗ್ ದುಡ್ಡು ಕೊಡ್ತೀರಾ ಅಂತ. ಗಾಡ್ಸ್, ಹಿಡ್ಕೊಳ್ಳಿ ಅವ್ರನ್ನ, ಹೋಗಕ್ ಬಿಡ್ಬೇಡಿ. ಸರಿ ಸರ್. ಯಾರು ಇವರನ್ನ ಮುಟ್ಟಬಾರ್ದು. ಇಲ್ಲಿ ತಪ್ಪು ಮಾಡಿದ್ ವಿಕ್ರಾಂತ್. ಹಾಗಿದ್ರೆ ನಾನು ಮದ್ವೆ ಮುರಿದಿದ್ದ ತಪ್ಪಿಗೆ ಶಿಕ್ಷೆ ಏನು? ಯೋಚನೆ ಮಾಡು. ಒಂದ್ ವೇಳೆ ನನ್ನ ಮದ್ವೆ ಮಾಡ್ಕೊಂಡ್ರೆ ಚಿನ್ನದ ನಾಣ್ಯದ ಮೇಲೆ ನಡೀತೀಯಾ? ನೀನು ಚಿನ್ನದ ನಾಣ್ಯ ನೀನೇ ಇಟ್ಕೋ. ನಾನ್ ಆಯುಷ್ ಜೊತೆ ಮುಳ್ಳಿನ ಮೇಲೂ ನಡೆಯಕ್ ರೆಡಿ ಇದ್ದೀನಿ. ನಿನಗಿಷ್ಟು ಒಂದು ಧೈರ್ಯನಾ? ನೀನು ನನ್ನ ಇನ್ನೊಂದ್ ಮುಖ ನೋಡಿಲ್ಲ. ಶಾಲಿನಿ ಮೇಲೆ ಕೈ ಮಾಡಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟು ದೊಡ್ಡ ಹೀರೋನ ನೀನು? ಒಂದ್ ಕೆಲ್ಸ ಮಾಡು, 2 ಕೋಟಿ ರೂಪಾಯಿ ಕೊಟ್ಟು ಹೋಟೆಲ್ ನಷ್ಟನ ತೀರ್ಸು. ನಿಮ್ಮಂತ ಶ್ರೀಮಂತರು ಬಡವರನ್ನ ದುಡ್ಡಿಂದ ಅಳಿಯೋದನ್ನ ನಿಲ್ಸಿ. ನಿಮ್ಮಂತ ಬಡವರು ಈ ಭೂಮಿಗೆ ಭಾರವಾಗಿದ್ದೀರಾ. ಮ್ಯಾನೇಜರ್, ಮೊದ್ಲು ಇವ್ರ ತಂದೆ ತಾಯಿ ಮೂಳೆಗಳನ್ನ ಮುರಿದು ಹಾಕಿ ಹೊಡಿರಿ. ಏಯ್, ಅಯ್ಯೋ. ನಿಲ್ಸು. ನಮ್ಮಪ್ಪನ ಮುಟ್ಟಕ್ಕೆ ಎಷ್ಟ್ ಧೈರ್ಯ ನಿನ್ಗೆ? ಹೋಗಿಂದಕ್ಕೆ ಹೊಡಿಯೋದಿದ್ರೆ ನನ್ನ ಹೊಡಿರಿ. ನಿನ್ಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ. ಸಾಕು, ಜಾಸ್ತಿ ಆಯ್ತು ನಿಮ್ದು. ನಾನೇ ಸ್ವತಃ 2 ಕೋಟಿ ರೂಪಾಯಿನ ಕೊಡ್ತೀನಿ. ಅಪ್ಪ ತಾತ, ನೀವ್ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನೀವು ನನ್ನ ಉಳಿಸ್ಬೇಕು ಅಂತ ಸುಳ್ಳು ಭರವಸೆ ಕೊಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಕಣಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಗನೇ. ನಾನು ಕಷ್ಟ ಪಡ್ತೀನಪ್ಪ. ಕಷ್ಟ ಪಟ್ಬಿಟ್ಟು ಇವ್ರು ಪೈಸಾ ತೀರಿಸ್ಬಿಡ್ತೀನಿ ನಾನು. ಮುದ್ಕ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇವ್ 100 ವರ್ಷ ಬದುಕೋತಾರ. ವಿಕ್ರಾಂತ್, ಬಿಡು ಇವ್ರನ್ನ. ನಾನು ಕೈ ಮುಗಿದು ಕೇಳ್ಕೊತೀನಿ. ಕೈ ಮುಗ್ದು ಏನು ಪ್ರಯೋಜನ ಇಲ್ಲ. ನನ್ ಕೈ ಹಿಡಿ, ಇವ್ರೆಲ್ಲರ ಪ್ರಾಣ ಭಿಕ್ಷೆ ಕೊಡ್ತೀನಿ. ಹೇಳು, ನನ್ನ ಮದುವೆ ಮಾಡ್ಕೋತೀಯಾ? ಹಾ? ಏಯ್, ನನ್ನ ಸೊಸೆ ಮುಟ್ಟ ಧೈರ್ಯ ಕೂಡ ಮಾಡ್ಬೇಡ, ಅರ್ಥ ಆಗಿಲ್ವಾ? ಅಪ್ಪ ನಿಂದ ಬೆಲೆ ಏನು ಅಂತ ನನ್ನಿಂದ ಪ್ರೂವ್ ಮಾಡಿಸ್ಕೊಳಕ್ ಹೋಗ್ಬೇಡ. ಲೋ, ದೂರ ಹೋಗು ನಮ್ ತಾತನಿಂದ. ನನ್ನೇ ಮುಟ್ತೀಯ ನೀನು? ಇವನ್ ಕೈನ ಮುರ್ದು ಹಾಕಿ ಅದರಿಂದ ಇಲ್ಲಿ 4 ಪಿಲ್ಲರ್ ಹಾಕ್ಬೇಕು. ಹೊಡಿರಿ ಇವನ್ನ, ಹೊಡಿರಿ. ಬಿಡಿ ನನ್ನ. ಆಯುಷ್, ಆಯುಷ್, ಹೊಡಿಬೇಡಿ, ಹೊಡಿಬೇಡಿ ಇವನ್ನ. ನಿಲ್ಸಿ, ಅತಿ ಆಯ್ತಿದು, ಬಿಡು. ಹೋಗು, ನಿಮ್ ಹೋಟೆಲ್ನ ಓನರ್ನ ಕರ್ಕೊಂಬಾ. ಕರಿ ಪುನೀತ್ನ. ಹೆಸರಿನ ಮುಂದೆ ಸರ್ ಹಾಕೋದನ್ನ ಮರ್ತ್ಬಿಟ್ರ? ಏನ್ ಅನ್ಕೊಂಡೆ? ಹೋಟೆಲ್ ಓನರ್ ಹೆಸರು ಹೇಳಿದ ತಕ್ಷಣ ಬಂದು ನಿನ್ನಂತ ಬಿಕಾರಿನ ಭೇಟಿ ಆಗ್ತಾರಾ? ಏಯ್, ಬಹುಶಃ ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಪುನೀತ್ಗೆ ನಾನು ಯಾರಂತ ಚೆನ್ನಾಗ್ ಗೊತ್ತು. ಹೇಳೋನ್ಗೆ ಧರಂ ಪಾಟೀಲ್ ಅವನ್ನ ಭೇಟಿ ಮಾಡ್ಬೇಕು ಅಂತ. ಧರಂ ಪಾಟೀಲ್ ಮತ್ ನೀನ್ ಕರಿ ನಿಮ್ ಓನರ್ನ. ಅವಾಗ ಇವ್ರಿಗೆಲ್ರಿಗೂ ಒಂದ್ ಗತಿ ಕಾಣಿಸೋಣ. ಸರ್, ಒಬ್ಬ ಮುದ್ಕ ಹೋಟೆಲಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ. ಹೆಸರು ಧರಂ ಪಾಟೀಲ್ ಅಂತೆ. ಸ್ವಲ್ಪ ಬರ್ತೀರಾ ಸರ್? ಇಲ್ಲೇನ್ ನಡೀತಾ ಇದೆ? ಸರ್, ಇವನೇ ಆ ಮುದ್ಕ. ನಮ್ಮ ಹೋಟೆಲ್ಗೆ ಬಂದು ಇವನು ಗಲಾಟೆ ಮಾಡ್ತಾ ಇದ್ದಾನೆ. ಅಣ್ಣ, ಮತ್ತಿವರು ಸಂಜಯ್ ನಾಯಕ್ ಮತ್ತು ಅವ್ರ ವೈಫ್, ಇವರು ಇಂಥ ಪರಿಸ್ಥಿತಿಲಿ? ಮಿಸ್ಟರ್ ಖನ್ನಾ, ಈ ಮನುಷ್ಯ ನಿಮ್ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ಬಟ್ ಯು ಡೋಂಟ್ ವರಿ, ಇವನ್ಗೆ ನಾನ್ ಪಾಠ ಕಲಿಸ್ತೀನಿ. ಇವ್ರು ಯಾರು ಅಂತ ಗೊತ್ತೇನೋ ನಿನ್ಗೆ? ಇವ್ರು ಯಾರು? ಹೇಳು ಪುನೀತ್, ಇವನ್ಗೆ ಹೇಳು ನಾನ್ ಯಾರು ಅಂತ. ನಾನ್ ಯಾವ ತರದವನು ಅಂದ್ರೆ ಈ ತರದ 1 ಅಲ್ಲ 10 ಹೋಟ್ಲ್ನ ಇಲ್ಲೇ ಖರೀದಿ ಮಾಡ್ಬೋದು. ನಾನು ಇವನ್ ಕಡೆಯಿಂದ ಕ್ಷಮೆ ಕೇಳ್ತಿದ್ದೀನಿ ಅಣ್ಣ. ಅಮ್ಮ, ಇಲ್ಲಿ ಏನ್ ನಡೀತಿದೆ? ಅಪ್ಪ,
ನಿಮ್ಗೆ ಮತ್ತೆ ಹೀಗೆ ಆಗ್ತಿದೆ ಅಲ್ಲ? ಅದು ಅಪ್ಪನ್ಗೆ ಡಿಮೆನ್ಷಿಯಾ ಇದೆ. ಡಿಮೆನ್ಷಿಯಾ? ಹಾ, ಅದಕ್ಕೆ ಮರ್ತ್ ಹೋಗ್ತಾರೆ ಅವರು. ಆಮೇಲೆ ಏನೇನೋ ಮಾತಾಡ್ತಾರೆ. ಅಮ್ಮ ಇದನ್ನ ಮೊದ್ಲು ಯಾಕೆ ನನ್ನ ಹತ್ರ ಹೇಳಿಲ್ಲ? ತಾತಂಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ನನ್ನ ಹತ್ರ ಇರೋ ದುಡ್ಡಲ್ಲಿ ನಾನು ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೆ. ಇಲ್ಲ ಕಂದ, ಅದು ಪ್ರಾಬ್ಲಮ್ ನನಗಲ್ಲ, ಇವರಿಗಿರೋದು. ಸ್ವಲ್ಪ ದುಡ್ಡು ಕಂಡಿದ ತಕ್ಷಣ ಇವರೆಲ್ಲ ಜನರನ್ನ ಗೊಂಬೆಗಳ ತರ ನೋಡ್ತಾರೆ. ಹೇಳು ಪುನೀತ್ ಇವ್ರಿಗೆ ನಾನು ಯಾರು ಅಂತ. ಇವರು ಧರಂ ಪಾಟೀಲ್ ಅಂತ ಅಣ್ಣ ಅಂತೀವಿ. ಈ ದೇಶದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್, ಎಲ್ಲಾ ದೊಡ್ಡ ಬಿಲ್ಡರ್ಸ್, ಎಲ್ಲ ದೊಡ್ಡ ದೊಡ್ಡ ನಟರು ಯಾವ್ದಾದ್ರು ದೊಡ್ಡ ಕೆಲಸ ಮಾಡೋಕ್ ಮುಂಚೆ ಅಣ್ಣನ ಆಶೀರ್ವಾದ ತಗೋತಾರೆ. ತಾತ, ಅವ್ರು ನಿನ್ ಬಗ್ಗೆ ಏನ್ ಹೇಳ್ತಿದ್ದಾರೆ? ಅಯ್ಯೋ, ನೀವು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀರಾ. ಇವರು ನಿಮ್ ತಾತನ್ ಫ್ರೆಂಡು. ಹಾ, ಫ್ರೆಂಡು. ಅದಕ್ಕೆ ಅವ್ರಿಗಿಷ್ಟ ಇಲ್ಲ ನಿಮ್ ತಾತನ್ಗೆ 2 ಕೋಟಿ ಲಾಸ್ ಆಗೋದು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಇವರು 2 ಕೋಟಿ ರೂಪಾಯಿ ಕೊಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಮ್ಯಾನೇಜರ್, ಪೊಲೀಸಿಗೆ ಕಾಲ್ ಮಾಡಿದ್ಯಲ್ಲ? ಕನ್ನ ಸರ್, ನಾವು ಸತ್ಯ ಹೇಳ್ತಾ ಇದೀವಿ. ನಾವಿದನ್ ಮಾಡಿಲ್ಲ. ಈ ಪೇಂಟಿಂಗ್ ನ ಇವನೇ ಹಾಳು ಮಾಡಿದ್ದು. ನಮ್ಮನ್ನ ದಯವಿಟ್ಟು ಕ್ಷಮಿಸಿ, ಹೋಗೋದಕ್ ಬಿಡಿ ಪ್ಲೀಸ್. ಪೇಂಟಿಂಗ್ ಹಾಳಾಗಿದೆ. ಯಾರಿದ್ದನ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗಿದ್ರೆ ಶಿಕ್ಷೆ ಕೊಡಿ ಮಿಸ್ಟರ್ ಖನ್ನಾ ಅವ್ರೆ. ಪೊಲೀಸ್ ಅವ್ರು ಬರೋಕ್ಕೂ ಮುಂಚೆ ಶಿಕ್ಷೆ ಕೊಡೋಕೆ ನಾವು ಶುರು ಮಾಡ್ಕೋಬಹುದು. ಸರ್, ನೀವೇನೇ ಶಿಕ್ಷೆ ಕೊಡೋದಾದ್ರೂ ನನಗ್ ಕೊಡಿ. ಆದ್ರೆ ನನ್ ಕುಟುಂಬನ ಹೋಗಕ್ ಬಿಟ್ಬಿಡಿ ಪ್ಲೀಸ್. ಬಹದ್ದೂರ್, ಈ ಪೇಂಟ್ ನ ಯಾರು ಹಾಳು ಮಾಡಿದ್ರೋ ಅವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ವಿಚಾರಿಸ್ಕೊ. ನಾನ್ ಯಾರ ಬಗ್ಗೆ ಹೇಳ್ದೆ ಗೊತ್ತಾಯ್ತಲ್ಲ? ಬಿಡಿ ನನ್ನ. ಏನ್ ಮಾಡ್ತಾ ಇದ್ದೀರಾ ಗೊತ್ತಲ್ವಾ? ವಿಕ್ರಮ್ ರಾಥೋಡ್ ನನ್ನ ಹೆಸರು. ಗೊತ್ತು. ಮತ್ತೆ ಧರಂ ಪಾಟೀಲ್ ಯಾರು ಅಂತ ನಿಮ್ ತಂದೆ ಮಾನ್ಸಿಂಗ್ ರಾಠೋಡ್ ಹತ್ರ ಹೋಗಿ ಕೇಳೋ. ನಿಮ್ಗೆ ನಮ್ ತಾತ ಹೇಗ್ ಗೊತ್ತು? ಅದೇನಂದ್ರೆ ಇವತ್ ನಾನು ಏನೇ ಇದ್ರು ಅಣ್ಣನ ಆಶೀರ್ವಾದದಿಂದಾನೆ. ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ ಟೈಮಲ್ಲಿ ನಿಮ್ ತಂದೆ ನನಗೋಸ್ಕರ ಕೆಲಸ ಮಾಡ್ತಿದ್ರು. ಇವತ್ತು ಈ ಹೋಟೆಲ್ ಈ ಸ್ಥಿತಿಗೆ ಬಂದಿರೋದಕ್ಕೆ ನಿಮ್ ತಂದೆ ಬೆವರು ರಕ್ತ ಎರಡೂ ಹರಿಸಿದ್ದಾರೆ. ಇದೇ ಕೆಲಸ ಮಾಡ್ತಾ ಇದ್ದ ನಾನು. ಅಪ್ಪ, ನಿನ್ ತಲೆ ಕೆಟ್ಟಿದ್ಯಾ ಹೇಗೆ? ಇವ್ನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಏನ್ ನಡೀತಾ ಇದೆ? ಏಯ್, ಕೈ ಬಿಡು ನನ್ ಮಗಳ್ದು. ಅಪ್ಪ, ನನ್ನ ನಿರ್ಧಾರ ಮೊದ್ಲೇ ಹೇಳಿದೀನಿ. ಅಂಕಲ್, ನೀವ್ ಮಾತ್ ಕೊಟ್ಟಿದ್ರಿ ನೀವು ನಮ್ಮಿಬ್ಬರ ಮಧ್ಯೆ ಬರಲ್ಲ ಅಂತ. ಅದನ್ನ ಹೇಳಿದ್ದು ನಾನು. ನನ್ನ 100 ಕೋಟಿ ಡೀಲ್ ರನ್ನಿಂಗ್ ಅಲ್ಲಿರೋವರೆಗೂ ಮಾತ್ರ. ನಿನ್ನಿಂದಾಗಿ ಪಂಕಜ್ ನನ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ದ. ಸಾಕು ಅಪ್ಪ, ಇನ್ನು ಡೀಲ್ ಮಾಡೋದನ್ನ ನಿಲ್ಸಿ. ಜಸ್ಟ್ ಶಟ್ ಅಪ್. ಆಯ್ತು ಅಂಕಲ್, ನೀವ್ ನನ್ನ ಶಾಲಿನಿಯಿಂದ 100 ಕೋಟಿ ಡೀಲ್ಗೋಸ್ಕರ ದೂರ ಮಾಡ್ತಿದ್ದೀರಾ ಅಂದ್ರೆ ನಾನ್ ನಿಮಗ್ ಮಾತ್ ಕೊಡ್ತೀನಿ. ಆ 100 ಕೋಟಿ ಡೀಲ್ ಹೇಗಾದ್ರೂ ಮಾಡಿ ತಗೊಂಡ್ ಬರ್ತೀನಿ. 100 ಕೋಟಿ ಡೀಲ್ ಅಂದ್ರೆ ಮಕ್ಕಳ ಆಟ ಅಲ್ಲ. ಇಲ್ಲೇ ಇರೋ, ನಾನ್ ಬರ್ತೀನಿ. ತಗೋ ಇದನ್ನ. ಇನ್ಮೇಲೆ ಈ ಡೀಲ್ ನ ನೀನೇ ಮಾಡ್ಬೇಕು. ಇವ್ರ ಮಾತನ್ನ ಒಪ್ಕೋಬೇಡ. ಈ ಡೀಲ್ ತುಂಬಾನೇ ಕಾಂಪ್ಲಿಕೇಟೆಡ್. ನೆನ್ಪಿರ್ಲಿ, ಈ ಡೀಲ್ ಪೂರ್ತಿ ಆಗೋವರೆಗೂ ನೀವಿಬ್ರು ಕೂಡ ಭೇಟಿ ಆಗೋ ಹಾಗಿಲ್ಲ. ನಡಿ ಶಾಲಿನಿ. ನಾನು ಆಯುಷ್ನ ಬಿಟ್ಟು ಬರೋದಿಲ್ಲಪ್ಪ. ಬರಲ್ವಾ ನೀನು? ಬಾರಿಸ್ದೆ ಅಂದ್ರೆ ಕೆನ್ನೆಗೆ. ಎಲ್ಲೂ ಹೋಗಲ್ಲ ನೀನು. ಇಲ್ಲಿವರೆಗೂ ನಾನು ನಿನ್ ಹಠ ನೋಡಿದೀನಿ, ಇನ್ಮೇಲೆ ನನ್ ಹಠ ನೋಡ್ತೀಯಾ? ನಡಿ ಇಲ್ಲಿಂದ, ನಡಿ. ನಿಲ್ಲು. ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣ, ಅದ್ ನಾನು ನಾಯಕ್ ಸರ್ನ ಭೇಟಿ ಆಗ್ಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ, ಆದ್ರೆ ಒಂದ್ ಒಳ್ಳೆ ಡೀಲ್ ಇದೆ. ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನನ್ನ ಜೀವನ ತುಂಬಾ ಕಷ್ಟ ಆಗತ್ತೆ. ಪ್ಲೀಸ್ ನನ್ನ ನಾಯಕ್ ಸರ್ನ ಭೇಟಿ ಆಗಕ್ ಬಿಡಿ. ನಾಯಕ್ ಸಾರು ನಿನ್ನಂತ ವ್ಯಕ್ತಿಗಳ ಹತ್ರ ಬಿಸ್ನೆಸ್ ಮಾಡಲ್ಲ, ಗೊತ್ತಾಗ್ತಿದ್ಯಾ? ಪ್ಲೀಸ್ ಪ್ಲೀಸ್ ಅಣ್ಣ, ಪ್ಲೀಸ್. ಹೋಗಿಲಿಂದ. ಅರ್ಥ ಆಗ್ತಿಲ್ವ ನಿನ್ಗೆ? ಏನ್ ನಡೀತಿದೆ ಇಲ್ಲಿ? ಮೇಡಮ್, ಇವನು ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗಡೆ ಹೋಗಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವ್ರಿಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ, ಇವ್ರನ್ನ ನಾನೇ ಕರೆದಿದ್ದು. ಬನ್ನಿ. ಅಮ್ಮ, ಏನಾಯ್ತು? ನಿಂತ್ಕೊಳ್ಳಿ. ಏನಾಯ್ತು? ನನ್ಗನಿಸ್ತಾ ಇದೆ ನನ್ನ ಆಯುಷ್ ಇಲ್ಲೇ ಎಲ್ಲೋ ಇದ್ದಾನೆ. ಅದು ಭ್ರಮೆ ಇರ್ಬೇಕು. ಈಗ ಆಯುಷ್ ಇಲ್ಲಿಗೆ ಬರಕ್ಕಾಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಮೇಡಮ್, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ.
ಡೀಲಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ? ಏನಾಯ್ತು? ಅದೇನಿಲ್ಲ. ಹೋಗಣ್ವಾ? ಬನ್ನಿ, ದಿಸ್ ವೇ. ನನಗೊಂದ್ ವಿಷಯ ಗೊತ್ತಾಗ್ಬೋದಾ? ಯಾರು ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಯಾಕೆ ಸಹಾಯ ಮಾಡ್ತಿದ್ದೀರಾ ಅಂತ? ನೀವ್ ಯಾರು ಅಂತ ಗೊತ್ತಿದ್ದೆ ನಿಮಗ್ ಹೆಲ್ಪ್ ಮಾಡ್ತಾ ಇರೋದು. ನಾನ್ ಯಾರು ಅಂತ ಗೊತ್ತಾ? ಹೋದ್ವಾರ ನನ್ ಗಾಡಿ ಕೆಟ್ಟ ಹೋಗಿತ್ತು, ನೀವ್ ಅದನ್ನ ಸರಿ ಮಾಡಿಸ್ಕೊಟ್ರಿ. ಆ ಹೈವೇ ರೋಡ್. ಹಾ ಗೊತ್ತಾಯ್ತು. ಒಂದೇ ಸತಿ ನೋಡಿದ್ದಲ್ವಾ, ಅದಕ್ಕೆ ಗುಡ್ಸೋಕಾಗಿಲ್ಲ. ನೀವ್ ಚೆನ್ನಾಗಿದ್ದೀರಲ್ವಾ? ಹಾ, ಚೆನ್ನಾಗಿದ್ದೀನಿ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಆದ್ರೆ ನೀವ್ ಅವತ್ ಹೊರಟೋದ್ರಿ. ಹಾ ಹೌದು, ನೀವು ನಾಯಕ್ ಅವ್ರನ್ನ ಯಾಕೆ ಮೀಟ್ ಮಾಡ್ಬೇಕು? ನನ್ ಹೇಗಾದ್ರೂ ಮಾಡಿ ನಾಯಕ್ ಸರ್ ಟೇಬಲ್ಗೆ ಈ ಫೈಲ್ನ ತಲುಪಿಸ್ಬೇಕು. ಏನಾಯ್ತು? ಹಿಂದೆ ಏನ್ ನೋಡ್ತಿದ್ದೀರಾ? ನನ್ಗೆ ಯಾಕೋ ಆಯುಷ್ ಕರ್ದ ಹಾಗನ್ನಿಸ್ತು. ನನ್ಗನ್ಸುತ್ತೆ ಮಗ ಸಿಕ್ಕದ ಖುಷಿಗೆ ಭ್ರಮೆ ನೆರೆದೀನಿ ಅಂತ. ಇಟ್ಸ್ ಓಕೆ, ಕಮ್ ಹೋಗೋಣ. ಇದೇ ದಾರಿಲಿ ದಿನ ಮಿಸ್ಟರ್ ಅಂಡ್ ಮಿಸಸ್ ನಾಯಕ್ ಹೋಗೋದು. ಅವ್ರು ನಿಮಗ್ ಸಿಗ್ತಾರೋ ಇಲ್ವೋ ಅದು ನಿಮ್ಮ ಅದೃಷ್ಟ. ಥ್ಯಾಂಕ್ ಯು, ನೀವ್ ನನಗೆ ತುಂಬಾ ಸಹಾಯ ಮಾಡಿದ್ರಿ. ಡ್ಯಾಡ್, ಇವತ್ತಿಲ್ಲೇನು ಸಂತೆ ಏನಾದ್ರು ಇದೆಯಾ? ಇವನು ಇಲ್ಲಿಗೆ ಬಂದಿದ್ದಾನೆ, ಈ ಬಿಕಾರಿ ಎಲ್ಲಾ ಜಾಗಕ್ಕೂ ಬರ್ತಾನೆ. ಓ ಇವನ, ನಿನ್ನಿಂದಾನೇ ನನ್ ಮಗನ ಸಂಬಂಧ ಮುರಿದು ಬಿದ್ದಿದ್ದ. ನಾನೀಗ ನಾಯಕ್ ಸರ್ನ ನೋಡಕ್ ಬಂದಿರೋದು. ಮಿಸ್ಟರ್ ನಾಯಕ್ ನಿನ್ನ ಯಾವುದೇ ಕಾರಣಕ್ಕೂ ನೋಡಲ್ಲ, ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಕೆಲ್ಸ ಕೇಳಕ್ ಬಂದಿಲ್ಲ, ಅವ್ರ ಹತ್ರ ಒಂದ್ ಡೀಲ್ ಮಾತಾಡಕ್ ಬಂದಿದ್ದೀನಿ. ಡೀಲ್? ಮಿಸ್ಟರ್ ನಾಯಕ್ ಅದು ನಿನ್ ಜೊತೆ ಡೀಲ್ ಮಾಡ್ತಾರ? ನಿನಗ್ ಗೊತ್ತಾ ಮಿಸ್ಟರ್ ನಾಯಕ್ ಅವರು ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನು ನೋಡಲ್ಲ ಅಂತ? ಓ, ಇವಾಗ ಅರ್ಥ ಆಯ್ತು ಇವನ್ ಇಲ್ಲಿಗೆ ಬರೋದಕ್ಕೆ ನೀನ್ ಸಹಾಯ ಮಾಡಿದ್ದು ಅಂತ. ನನಗನ್ಸುತ್ತೆ ನಿನ್ ಕೆಲ್ಸದ ಬಗ್ಗೆ ನಿನಗೆ ಪ್ರೀತಿ ಇಲ್ಲ ಅಂತ. ಸೆಕ್ಯೂರಿಟಿ! ಬೇಡ ವಿಕ್ರಾಂತ್, ನೀನ್ ಹೀಗ್ ಮಾಡ್ಬೇಡ. ಈ ಕೆಲ್ಸ ನನ್ಗೆ ತುಂಬಾ ಅಗತ್ಯ ಇದೆ. ನೀನು ಏನೇ ಹೇಳಿದ್ರು ನಾನು ನಿಂಗೋಸ್ಕರ ಮಾಡಕ್ಕೆ ತಯಾರಿದ್ದೀನಿ. ಪ್ಲೀಸ್. ಏನ್ ಬೇಕಾದ್ರು. ನಿನಗೆ ಗೊತ್ತಲ್ವಾ ಎಷ್ಟೋ ದಿವಸಗಳಿಂದ ನಿನ್ ಮೇಲೆ ನನ್ನ ಕಣ್ಣಿದೆ ಅಂತ. ಈ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಒಂದ್ ರಾತ್ರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೇ? ಒಂದ್ ಹೆಣ್ಮಗು ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಸರಿಯಾಗಿ ಮಾತಾಡು. ನಿನ್ಗೆ ಎಷ್ಟು ಇದೆ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ? ಸೆಕ್ಯೂರಿಟಿ! ಸೆಕ್ಯೂರಿಟಿ! ಯಾವ ಕಾರಣಕ್ಕೆ ಸಂಬಳ ತಗೊಳ್ಳೋದು ನೀವು? ಆಫೀಸಲ್ಲಿ ಕೆಲಸ ಮಾಡೋಳೊಬ್ಳು ಹೊರಗಡೆ ಯಾವನೋ ಒಬ್ಬನ ಕರ್ಕೊಂಡು ಒಳಗಡೆ ಬಂದಿದ್ದಾಳೆ, ಮತ್ ನೀವು ಮಲ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಈ ವ್ಯಕ್ತಿ ನನ್ ಮಗಂಗೆ ಹೊಡೆಯಕ್ ಬರ್ತಿದ್ದಾನೆ. ಪರ್ಮಿಷನ್ ಇಲ್ಲದೆ ಒಳಗಡೆ ಹೇಗ್ ಬಂದೆ? ಬಾ. ಸರ್ ನಾನು ನಾಯಕ್ ಸರ್ ಹತ್ರ. ಸರ್, ಒಬ್ಬ ಮನುಷ್ಯ ಸೆಕ್ಯೂರಿಟಿ ಜೊತೆ ಜಗಳ ಆಡ್ತಾ ಇದ್ದಾನೆ. ನಿಮ್ಮ ನೋಡಿದೆ ಅವನು ಹೋಗಲ್ವಂತೆ. ಸರಿ ಆಯ್ತು, ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು? ಆಯುಷ್. ಇಲ್ಲಿ ಕೇಳು, ಏನೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವನು ನಮ್ಮ ಮಗ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಆದ್ರೆ ನಮ್ ಸೆಕ್ಯೂರಿಟಿಯವರು ನಮ್ ಮಗನ್ಗೆ ಹೊಡಿತಾ ಇದಾರಲ್ಲ, ನಮ್ ಮಗನ್ಗೆ ಈ ತರ ಎಲ್ಲ ತೊಂದ್ರೆ ಆಗೋದ್ ನನ್ಗೆ ಇಷ್ಟ ಇಲ್ಲ. ಪ್ಲೀಸ್ ರೀ, ನನ್ ಮಗನ್ನ ಈ ತೊಂದರೆಯಿಂದ ಉಳಿಸೋದಕ್ಕೆ ದಾರಿ ಇರ್ಬೇಕಲ್ಲ. ಒಂದ್ ದಾರಿ ಇದೆ. ಯಾಕೆ ನಿಲ್ಲಿಸ್ತೆ? ಇವನಿಗೆ ನೀನ್ ಹೊಡೆಯೋ ಏಟಿಗೆ ಅವನ್ ಸ್ಥಾನ ಏನು ಅಂತ ಗೊತ್ತಾಗ್ಬೇಕು. ಏಯ್ ಏನ್ ನಡೀತಾ ಇದೆ ಇಲ್ಲಿ? ಸರ್, ಈ ವ್ಯಕ್ತಿ ನಮ್ ಬಿಲ್ಡಿಂಗ್ ಒಳಗೆ ಹೇಳ್ದೆ ಕೇಳದೆ ಬಂದಿದ್ದಾನೆ. ಇದೇನ್ ನಿಮ್ಗೆ ತಮಾಷೆನಾ? ನಮ್ ಬಿಲ್ಡಿಂಗ? ಮೊದಲನೇದು, ಇದು ನಮ್ ಬಿಲ್ಡಿಂಗ್ ಅಲ್ಲ, ನನ್ ಬಿಲ್ಡಿಂಗು. ಮತ್ತೆ ಎರಡನೇ ವಿಷಯ, ನನ್ನ ಯಾರು ಮೀಟ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ಹೂ ಆರ್ ಯು ಟು ಡಿಸೈಡ್. ಕೊಡಿ, ಫೈಲ್ ಕೊಡಿ. ನೀವ್ಯಾರು? ಅದ್ಭುತ. ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು ಅಂತಿದ್ಯೋ ಅವರೇ ಗೊತ್ತಿಲ್ವಾ? ಅದೇ, ನಿನ್ ಪ್ರಪೋಸಲ್ ತುಂಬಾ ಚೆನ್ನಾಗಿದೆ. ಬಾ, ಕೂತ್ಕೊಂಡು ಮಾತಾಡೋಣ. ಆಯ್ತು ಸರ್. ಮೇ ಐ? ಶೋರ್, ಕಮ್ ವಿತ್ ಮೀ. ಎಂತ ವಿಪರ್ಯಾಸ! ಕೆಳಗಡೆ ಜಗಳ ಆಡಿದ್ ಸಾಕಾಗ್ಲಿಲ್ವಾ? ಇಲ್ಲೂ ಒಂದೇ ಕಾಂಟ್ರಾಕ್ಟ್ಗೆ ಇಬ್ರು ಜಗಳ ಆಡ್ತಿದ್ದೀರಾ. ಮತ್ತೆ ಈ ಡೀಲ್ ಯಾರಿಗ್ ಸಿಗುತ್ತೋ ಅದು ನಿಮ್ಮಿಬ್ರ ಅರ್ಹತೆ ಡಿಸೈಡ್ ಮಾಡುತ್ತೆ. ನೀವೆಲ್ಲ ನಂಬರ್ದು ನೋಡಿರ್ಬೇಕು ಮಿಸ್ಟರ್ ನಾಯಕ್ ಅವರೇ. ಧಾರಾವಿ ರೀಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ 31% ಪ್ರಾಫಿಟ್ ಪಕ್ಕ. ಸರ್,
ನನಗೆ ಈ ದೊಡ್ಡ ವ್ಯಕ್ತಿಗಳ ತರ ಬಿಸ್ನೆಸ್ ಮಾತ್ ಮಾತಾಡಕ್ ಬರಲ್ಲ. ಆದ್ರೆ ನನಗಿಷ್ಟೇ ಗೊತ್ತಿರೋದು, ನನ್ನ ಪ್ಲಾನಿಂಗ್ ಪ್ರಕಾರ ನಮಗ್ 31% ಲಾಭ ಆಗುತ್ತೆ. ಅದ್ರ ಜೊತೆಗೆ ಬಡವರ ಆಶೀರ್ವಾದ ಕೂಡ ಸಿಗುತ್ತೆ. ಅಲ್ಲಿರೋ ಬಡವರಿಗೆ ಆ ಜಾಗದ ಬದಲಾಗಿ 2 ಕೂಲಿ ಮಾತ್ರ ಅಲ್ಲ, ನಾವು ಧಾರವಿಯಲ್ಲಿರೋ ಎಲ್ಲಾ ಜನರಿಗೂ ಚಿಕಿತ್ಸೆ ಮತ್ತೆ ಅವ್ರ ಮಕ್ಕಳಿಗೆ ಹಾಗೆ ಅವ್ರ ಮೊಮ್ಮಕ್ಕಳಿಗೆ ಫ್ರೀ ಶಾಲೆ ಓಪನ್ ಮಾಡ್ತೀವಿ. ಸರ್, ನಾವು ಧಾರಾವಿ ನಕ್ಷೆನ ಬದಲಾಯಿಸೋದು ಮಾತ್ರ ಅಲ್ಲದೆ ಅಲ್ಲಿರೋ ಬಡವ್ರನ್ನು ಬದಲಾಯಿಸೋ ಒಳ್ಳೆ ಅವಕಾಶ ಇದೆ. ಪ್ಲೀಸ್. ಮಿಸ್ಟರ್ ನಾಯಕ್ ಒಬ್ರು ಬಿಸ್ನೆಸ್ ಮ್ಯಾನ್. ಮತ್ತೆ ಯಾವುದೇ ಬಿಸ್ನೆಸ್ ದಾನ ಪುಣ್ಯದಿಂದ ಸಿಗೋದಿಲ್ಲ. ನಿನ್ನಂತ ಯೋಚನೆ ಮಾಡೋರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಆಯುಷ್, ನನಗ್ ನಿಮ್ ಡೀಲ್ ತುಂಬಾ ಇಷ್ಟ ಆಯ್ತು. ಹೋಗೋಕ್ಕೂ ಮುಂಚೆ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಡಿ. ಮಿಸ್ಟರ್ ನಾಯಕ್, ಈ ರೋಡಲ್ಲಿ ಹೋಗೋ ವ್ಯಕ್ತಿಗೆ ರೀಡೆವಲಪ್ಮೆಂಟ್ ಬಗ್ಗೆ ಯಾವ ಎಕ್ಸ್ಪೀರಿಯನ್ಸ್ ಇರುತ್ತೆ? ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಬೇರೆಯವ್ರ ಜೀವನ ಉದ್ಧಾರ ಮಾಡೋಕೆ. ಆದ್ರೆ ಜೀವನನ ಬದಲಾಯಿಸೋ ಎಕ್ಸ್ಪೀರಿಯನ್ಸ್ ನಿಮ್ಗೂ ಇಲ್ಲ, ಮತ್ತೆ ನಿಮ್ ಮಗನ್ಗೂ ಇಲ್ಲ. ಅಂಡರ್ಸ್ಟ್ಯಾಂಡ್? ತುಂಬಾ ತುಂಬಾ ಧನ್ಯವಾದ. 1000 crores. ಇಟ್ಸ್ ನಾಟ್ ಪಾಸಿಬಲ್. ಯಾರಿಗ ಅಮ್ಮನ ಆಶೀರ್ವಾದ ಇರುತ್ತೋ ಅವ್ರು ಅನ್ಕೊಂಡಿದ್ ಕೆಲ್ಸ ಹಾಗೆ ಆಗತ್ತೆ. ಅಂಕಲ್, ನೀವ್ ಕೊಟ್ಟ ಮಾತಿನ ಪ್ರಕಾರ ಇವಾಗ ನಮ್ಮ ಅಮ್ಮನ ಆಶೀರ್ವಾದ ಕೇವಲ ನನಗ್ ಮಾತ್ರ ಅಲ್ಲ, ನನಗ್ ಹೆಂಡತಿಯಾಗಿ ಬರ್ತಿರೋ ಶಾಲಿನಿಗೂ ಬೇಕಾಗಿದೆ. ಅಂಕಲ್, ನಾನು ತುಂಬಾ ಶ್ರಮದಿಂದ ಹಗ್ಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಅವಳೆಲ್ಲ ಇಚ್ಛೆಯನ್ನು ಪೂರೈಸ್ತೀನಿ. ಅವಳಿಗೆ ಯಾವತ್ತೂ ಯಾವ್ದಕ್ಕೂ ಕೊರತೆ ಆಗದಿರೋ ತರ ನೋಡ್ಕೋತೀನಿ. ಅಂಕಲ್, ನಿಮಗಿವಾಗ ಒಪ್ಪಿಗೆ ಇದೆ ಅಲ್ವಾ? ನೋಡು ಆಯುಷ್, ನಿನ್ನಂತವನು ನನ್ನ ಒಪ್ಪಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಅಸಾಧ್ಯನ ಸಾಧ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ. ಗ್ರೇಟ್ ಜಾಬ್. ನನ್ ಮಗಳನ್ನ ನಿನ್ಕಿಂತ ಖುಷಿಯಾಗಿ ಬೇರೆ ಯಾರು ನೋಡ್ಕೊಳಕ್ ಸಾಧ್ಯ ಇಲ್ಲ. ಬಾ ಮಗಳೇ, ಹೋಗಿ ನೀವಿಬ್ರು ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ನಾನಿವತ್ತು ನಿಮ್ಮಿಬ್ರು ಪ್ರೀತಿ ಮುಂದೆ ಸೋತ್ ಹೋದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಹೋಗಿ ಖುಷಿಯಾಗಿರಿ. ಅಯ್ಯೋ ನನ್ ಮಗಳೇ, ಗಾಡ್ ಬ್ಲೆಸ್ ಯು ಮಗಳೇ. ನೀನ್ ಬರಲ್ವಾ? ಯು ಆರ್ ಎ ಫ್ಯಾಮಿಲಿ ನಾವು. ಮೊದಲು ಶಾಲಿನಿ, ಈಗ ಕಾಂಟ್ರಾಕ್ಟು. ಆ ಭಿಕಾರಿ ನನ್ ಮಗ ನನ್ನಿಂದ ಇದನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ವಿಕ್ರಾಂತ್, ಈ ಕಿತ್ಕೊಡೋ ಸಮಯ ನಮ್ದು. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಪ್ಲಾನ್? ಬಿಸಿ ಬಿಸಿಯಾದ ಟೀ ತಗೋ. ಇದ್ ನಿನ್ಗೆ. ವಿನಿತಾ, ನೋಡು ನನ್ ಮಗ ಎಷ್ಟು ಅದೃಷ್ಟ ಮಾಡಿದಾನೆ ಅಂತ. ಇವನ್ ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡ್ತೀನಿ ನಾನು. ಅಪ್ಪ, ಅದ್ದೂರಿಯಾಗಿ ಯಾಕೆ ಮಾಡ್ಬೇಕು? ನಮ್ಮಿಬ್ರಿಗೂ ಕೂಡ ನಿಮ್ಮಿಬ್ರು ಆಶೀರ್ವಾದ ಇದ್ರೆ ಸಾಕು. ಮದ್ವೆ ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದು ನಮ್ಮಿಬ್ಬರ ಮೇಲ್ ಬಿಟ್ಬಿಡು. ನೀನು ನಮ್ ಸೊಸೆನ ನೋಡ್ಕೊ. ಮತ್ತೆ ಇನ್ನೊಂದ್ ವಿಷಯ ನೆನ್ಪಲ್ಲಿಟ್ಕೋ, ಮದ್ವೆಗ್ ಮುಂಚೆ ಎಲ್ಲೆಲ್ಲಿ ಹೋಗ್ಬೇಕೋ ಹೋಗ್ಬಿಡು. ಮತ್ತೆ ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ನಿನ್ನ ಬೆರಳಲ್ಲೇ ಆಡಿಸ್ತಾ ಇರ್ತಾಳೆ. ಹೌದಾ? ಆಯುಷ್, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಿನ್ನ ಹತ್ರ ಬಿಟ್ಟು ನನ್ ಖುಷಿನ್ ಬೇರೆ ಯಾರ ಹತ್ರ ತೋರಿಸ್ಕೊಳ್ಳಿ? ಆಯುಷ್, ಇದು ಕನ್ಸಲ್ಲ ಅಲ್ವಾ? ಕನ್ಸೆ ಇದು. ಯಾವ ತರ ಕನ್ಸು ಅಂದ್ರೆ, ಆ ಕನ್ಸಲ್ ಬರೀ ನೀನೇ ಇದೆಯಾ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನಾಳೆ ನನ್ ಮಗನ್ ಮದ್ವೆನಲ್ಲಿ ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ನನ್ನಾಸೆ ಏನು ಅಂದ್ರೆ ಈ ಮದ್ವೆ ಬರೀ ಸಂಬಂಧಿಕರಲ್ಲ, ಇಡೀ ಊರೇ ನೆನ್ಪಿಟ್ಕೋಬೇಕು. ಇಷ್ಟು
ಖರ್ಚು ಮಾಡೋದಕ್ಕೆ ಆಯುಷ್ ಹತ್ರ ದುಡ್ಡು ಹೆಂಗ್ ಬಂತು? ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗಿಲ್ಲ. ನಿಜವಾಗ್ಲೂ ನೀವೇ ಸಂಜಯ್ ಮತ್ತೆ ವಿನೀತಾ ನಾಯಕ್ ಅಂತ. ಟ್ರಸ್ಟ್ ಮೀ. ಅರೇಂಜ್ಮೆಂಟ್ಸ್ ಚೆನ್ನಾಗಾಗ್ಬೇಕು. ಎಸ್. ಥ್ಯಾಂಕ್ ಯು. ನಾಯಕ್? ಆಯುಷ್? ಆಯುಷ್ ನಾಯಕ? ಇಲ್ಲಿ ತನಕ ನೀವ್ ಯಾವ ಬಡವ್ರನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿಲ್ಲ, ಅದಕ್ಕೆ. ಇದ್ರರ್ಥ ಅವನು ನಮ್ ಕೆಲಸದವನಲ್ಲ, ನಾವೇ ಅವನ್ ಕೆಲಸದವ್ರು. ಥ್ಯಾಂಕ್ ಗಾಡ್, ಇಷ್ಟು ದೊಡ್ಡ ವಿಷಯ ಅವನ್ ಮದ್ವೆಗಿಂತ ಮುಂಚೆನೆ ನನಗ್ ಗೊತ್ತಾಯ್ತು. ಈಗಿಂದ ಆಯುಷ್ನ ನನ್ನವನಾಗಿಸ್ಕೊಳ್ಳೋದು ನನ್ ಕೆಲ್ಸ ಮಾತ್ರ ಅಲ್ಲ, ನನ್ನ ಗುರಿ ಕೂಡ. ಶಾಲಿನಿ, ನಾನು ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನನಗ್ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ನಿನ್ ಹಳೆ ಫ್ರೆಂಡ್ಗೆ ಒಂದು ಅವಕಾಶನೂ ಕೊಡಲ್ವಾ? ಪ್ಲೀಸ್ ಶಾಲಿನಿ, ಮೀಟ್ ಮಾಡು ನನ್ನ. ನೈನಾ, ನೈನಾ, ನಾನ್ ಅನ್ಕೊಂಡಿದ್ದೆ ನೀನು ಬರಲ್ಲ ಅಂತ. ನೀನಿಲ್ಲೇನ್ ಮಾಡ್ತಿದ್ಯಾ? ನೀನ್ ನಿನ್ ಜೀವನದಲ್ಲಿ ಮಾಡ್ತಿರೋ ದೊಡ್ಡ ತಪ್ಪನ್ನ ತಡೆಯೋದಕ್ಕೆ ಬಂದಿದ್ದೀನಿ. ನೀನು ಅವನ ಜೊತೆ ಯಾವತ್ತೂ ಖುಷಿಯಾಗಿರೋದಿಲ್ಲ. ನಿನಗೆ ಶ್ರೀಮಂತರ ಲೈಫ್ ಸ್ಟೈಲ್ ಬೇಕು ಶಾಲಿನಿ, ಆದ್ರೆ ಅಂತ ಜೀವನ ನಾನ್ ಮಾತ್ರ ಕೊಡಕ್ ಸಾಧ್ಯ ಇರೋದು. ಈಗ ನಾನು ಬೇರೆಯವ್ರ ಹುಡುಗಿ ಅನ್ನೋದನ್ನ ಮರಿಬೇಡ. ಬಿಡು ನನ್ನ, ಬಿಡು ಬಿಡು ನನ್ನ ಅಂದೆ. ಇಲ್ಲ, ಇದ್ ನಿಜ ಅಲ್ಲ. ಹಾಯ್ ಮ್ಯಾಮ್, ಇದು ಆಲ್ರೆಡಿ ಬುಕ್ ಆಗಿದೆ. ನಾನು ನಿಮ್ಗೆ ಬೇರೆ ಪೀಸ್ ತೋರಿಸ್ಲಾ? ಓಕೆ. ಜಸ್ಟ್ ಎಕ್ಸ್ಕ್ಯೂಸ್ ಮೀ. ಹಾಯ್ ವಿನೀತಾ ನಾಯಕ್. ಯಾವ ಹುಡುಗಿಗೆ ಲೆಹಂಗಾ ತೋರಿಸ್ತಿದ್ಯಲ್ಲ, ಅವಳು ನನ್ ಸೊಸೆ ಆಗವಳು. ಅವಳ ದೃಷ್ಟಿ ಯಾವ ಲೆಹಂಗಾ ಮೇಲ್ ಬೀಳತ್ತೋ ಆ ಲೆಹಂಗಾ ಅವಳಿಗೆ ಕೊಟ್ಬಿಡು. ಆ ಲೆಹಂಗದ ಬೆಲೆ ಲಕ್ಷ ಆಗ್ಲಿ ಕೋಟಿ ಆಗ್ಲಿ. ಮತ್ತೆ ಅವಳು ಗೊತ್ತಾಗ್ಬಾರ್ದು. ಶೋರ್ ಮ್ಯಾಮ್. ಥ್ಯಾಂಕ್ ಯು. ತಗೊಂಡ ನೀನು? ಹೇಗ್ ಕಾಣ್ತಾ ಇದೆ? ಫೋಟೋ ಕಳ್ಸು ನನಗೆ. ಇಲ್ಲ, ಆಕ್ಚುಲಿ ನಾನ್ ನಿನ್ಗೆ ಹೇಳಿದ್ನಲ್ಲ ನನ್ಗಿಷ್ಟ ಅಂತ, ಅದು ಆಲ್ರೆಡಿ ಬುಕ್ ಅಂತೆ. ಯಾಕೇನಾಯ್ತು? ಬೇರೆ ತಗೋ. ಮತ್ತೆ ಹಾಗೆ ನೀನ್ ಏನೇ ಹಾಕೊಂಡ್ರು ಪ್ರಪಂಚದ ಅತಿ ಸುಂದರವಾದ ಹುಡುಗಿ ನೀನೇ ಆಗಿರ್ತೀಯ. ಹೌದಾ? ಸರಿ ಇರು, ನಾನು 2 ನಿಮಿಷದಲ್ಲಿ ಬರ್ತೀನಿ. ಓಕೆ. ಸರಿ. ಆಕ್ಚುಲಿ ಐ ರಿಯಲಿ ಲೈಕ್ ದಿಸ್ ಲೆಹಂಗಾ. ಆಕ್ಚುಲಿ ಮ್ಯಾಮ್, ನೀವು ಇದನ್ನ ತಗೋಬಹುದು. ರಿಯಲಿ? ಆಕ್ಚುಲಿ ಮ್ಯಾಮ್, ಓನರ್ ಕಾಲ್ ಬಂದಿತ್ತು. ನೀವು ನಮ್ 100ನೇ ಕಸ್ಟಮರ್ ಆಗಿರೋದ್ರಿಂದ ನೀವ್ ಇದನ್ನ ತಗೊಳ್ಬಹುದು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಿಲ್ಲಿಂಗ್ ಮಾಡ್ಬಿಡಿ. ನಿಲ್ಸು ನಿಲ್ಸು, ಇಲ್ಲ ನಿಲ್ಸು. ಏಯ್, ಐಮ್ ಸೋ ನೈನಾ ಮೇಡಮ್, ಶಾಲಿನಿ ಫೋಟೋ ಕಳಿಸ್ಬಿಟ್ಟು ನಿಮಗ್ ಚೆನ್ನಾಗ್ ಅನ್ಸಿರ್ಬೇಕಲ್ವಾ? ಆ ರೀತಿ ಯೋಚನೆ ಮಾಡ್ದ್ಯಾ ನನ್ ಬಗ್ಗೆ? ಎಲ್ಲೋ ನೀನು ನನ್ನವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ನಿನಗ್ ಮೋಸ ಆಗೋದು ನನ್ಗೆ ನೋಡಕ್ಕಾಗ್ಲಿಲ್ಲ. ಆದ್ರೆ ನೀನ್ ಈಗ್ಲೂ ನನ್ನ ಅನುಮಾನವಾಗಿ ನೋಡ್ತಿದ್ಯಾ ಅಂದ್ರೆ ಪರವಾಗಿಲ್ಲ ಬಿಡು. ಐ ಹೋಪ್ ಶಾಲಿನಿ ನಿನ್ನ ಸುಖವಾಗಿ ನೋಡ್ಕೋತಾಳೆ. ಆಲ್ ದಿ ಬೆಸ್ಟ್ ಆಯುಷ್. ಅನುಮಾನದ ಬೀಜನ ಆಗ್ಲೇ ನಿನ್ ಮನ್ಸಲ್ಲಿ ಬಿತ್ತು ಬಿಟ್ಟಿದ್ದೀನಿ ಆಯುಷ್. ಇದೇ ರೀತಿ ನಾನು ನಿನ್ನನ್ನ ಆದಷ್ಟು ಬೇಗ ನನ್ನವನಾಗಿಸ್ಕೋತೀನಿ. ಸಾರಿ ಸರ್, ಮುಂದಿನ 2 ವರ್ಷಗಳು ನಮ್ ವೆನ್ಯೂನಲ್ಲಿ ಮದ್ವೆಗೆ ಯಾವ್ದೇ ಸ್ಪೇಸ್ ಖಾಲಿ ಇಲ್ಲ.
ವೆಲ್, ಇನ್ ದಟ್ ಕೇಸ್ ಟ್ರೈ ಅಗೇನ್. ನಮ್ ಕಾಲದಲ್ಲಂತೂ ಮದ್ವೆ ತುಂಬಾ ಸಿಂಪಲ್ ಆಗಿ ನಡೀತಾ ಇತ್ತು ಅಲ್ವಾ? ಹಾ, ಆದ್ರೆ ನನ್ಗೆ ಇತ್ತೀಚೆಗೆ ಹ್ಯಾಶ್ಟ್ಯಾಗ್ ಮತ್ತೆ ಫೋಟೋ ಬೂತ್ ಮದ್ವೆ ಇಷ್ಟ ಆಗತ್ತೆ. ಏನಂತೀರಾ? ಇನ್ನೊಂದ್ಸಲ ಮಾಡ್ಕೊಳ್ಳೋಣವಾ? ನಡೀರಿ. ಸಂಜಯ್ ನಾಯಕ್, ನಿಮಗ್ ಗೊತ್ತಿದೆಯಾ, ಈ ಮದ್ವೆ ಕಾರಣಕ್ಕೆ ನಾನ್ ಹಗಲು ರಾತ್ರಿ ಸುಂದರವಾದ ಮನೆ ಕನ್ಸ್ ಕಾಣ್ತಾ ಇದ್ದೀನಿ. ನೋಡ್ತಿದ್ರೆ ನನ್ಗೇನನ್ಸತ್ತೆ ಅಂದ್ರೆ, ಒಂದ್ ವೇಳೆ ಆಯುಷ್ಗೆ ನಮ್ಮ ಮನೆ ಬಗ್ಗೆ ಗೊತ್ತಾದ್ರೆ ಆಮೇಲೆ ನನ್ ಕನ್ಸು ಒಡೆದೋಗತ್ತೆ. ಹೆತ್ತವರು ಮತ್ತೆ ಮಗನ್ ಸಂಬಂಧ ತುಂಬಾ ಗಟ್ಟಿಯಾಗಿರುತ್ತೆ. ಆಯುಷ್ ನಮ್ ಮಗ. ಈ ವಿಚಾರನ ಅವನಿಂದ ಬಚ್ಚಿಟ್ಟಿರೋದು ಅವನ್ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡ. ಈ ವಿಷಯನ ಬಾಸ್ಗೆ ಹೇಳಬೇಕು. ಒಂದ್ ವೇಳೆ ಬಾಸ್ಗೆ ವಿಷಯ ಗೊತ್ತಾದ್ರೆ ನನ್ ಪ್ರಮೋಷನ್ ಪಕ್ಕ. ಬಾಸ್, ಸಂಜಯ್ ನಾಯಕ್ ಅದು ವಿದೌಟ್ ಬಾಡಿ ಗಾರ್ಡ್ಸ್, ಅದು ಮದ್ವೆ ತಯಾರಿ ಮಾಡ್ಕೋತಾ ಇದಾರೆ. ಅಯ್ಯೋ ಬಾಸ್, ಅವನ್ ಮದ್ವೆ ತಯಾರಿ ಅಲ್ಲ, ಅವನ್ ಮಗನ್ ಮದ್ವೆ ತಯಾರಿ ಮಾಡ್ತಾ ಇದಾರೆ. ಇದು ಸಂಜಯ್ ನಾಯಕ್ಗೆ ಮಗ ಎಲ್ಲಿಂದ ಬಂದ? ಸರಿಯಾಗಿ ಅಬ್ಸರ್ವ್ ಮಾಡು. ನಿಜವಾಗ್ಲೂ ಸಂಜಯ್ ನಾಯಕ್ಗೆ ಮಗ ಇದ್ದಾನೆ ಅಂತ ಆದ್ರೆ ಆಗ ಸಂಜಯ್ ನಾಯಕ್ನ ಪೂರ್ತಿ ಜುಟ್ಟು ನಮ್ ಕೈಲಿ ಸಿಕ್ತಾಗತ್ತೆ. ಆಗ್ಲಿ ಬಾಸ್. ಏನ್ ಯೋಚನೆ ಮಾಡ್ತಿದ್ಯಾ ಆಯುಷ್? ನಾನು ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಅಪ್ಪ ಅಮ್ಮನ ಕೈಯಲ್ಲಿ ಮದ್ವೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿಸ್ಬಾರ್ದಿತ್ತು ಅಂತ. ಆದ್ರೆ ಅವರು ಇದೆಲ್ಲ ನಿನ್ಗೋಸ್ಕರ ಮಾಡ್ತಿದ್ದಾರೆ. ನಿನ್ನನ್ನ ಈ ತರ ನೋಡಿದ್ರೆ ಅವರಿಗೆ ಖುಷಿ ಆಗತ್ತಾ? ಹೌದು, ಆದ್ರೆ ಅಪ್ಪ ಅಮ್ಮನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಶಾಲಿನಿ, ಅವ್ರು ಯಾರ ಹತ್ರ ಆದ್ರೂ ಸಾಲ ಮಾಡಿರಬಹುದಾ? ನನ್ಗನ್ಸತ್ತೆ ಅವರು ಸೇವಿಂಗ್ಸ್ ಮಾಡಿರ್ಬೇಕು. ಏನಾಯ್ತು ಆಯುಷ್? ಬೇರೆ ಏನು ವಿಷಯ ಇಲ್ಲ ಅಲ್ವಾ? ಇಲ್ಲ, ಅದು ಇಷ್ಟು ಖುಷಿ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಪಟ್ಟಿಲ್ಲ. ಆದ್ರೆ ಇವಾಗ ಭಯ ಆಗ್ತಿದೆ, ಈ ಖುಷಿ ಮೇಲೆ ಯಾರ ಕಣ್ಣು ಯಾವಾಗ ಬೀಳತ್ತೋ ಅಂತ. ಹಲೋ, ವರ್ಷಗಳ ಹಿಂದೆ ನಿಮ್ ಮೊಮ್ಮಗನ್ನ ನೀವೇ ದೂರ ಮಾಡಿದ್ರಿ, ನೆನ್ಪಿದ್ಯಾ? ಯಾರು? ಯೋಚನೆ ಮಾಡಿ, ಅವನ್ ಮನ್ಸಿಗೆ ಏನ್ ಅನ್ನಿಸ್ಬಹುದು ಅಂತ. ಅವನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವನ ಅಪ್ಪ ಅಮ್ಮ ತಾತ ಅವನ್ಗೆ ಮೋಸ ಮಾಡಿದ್ದಾರೆ ಅಂತ. ಯಾರು ನೀನು? ನಿನಗೇನ್ ಬೇಕು? ನಾನು ನಿಮ್ ಈ ಸೀಕ್ರೆಟ್ ನ ಸೀಕ್ರೆಟ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದ್ರ ಬದಲಾಗಿ ನೀವು ನನಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ಏನ್ ಕೆಲ್ಸ? ನೀವು ಸೆಟ್ ಆಗಿರೋ ಆಯುಷ್ ಮತ್ತೆ ಶಾಲಿನಿ ಮದ್ವೆ ಮುರಿಬೇಕು. ಇಲ್ಲಾಂದ್ರೆ ಗೊತ್ತಿದ್ಯಾ ನೀನ್ ಯಾರಿಗ್ ಬೆದರಿಕೆ ಹಾಕ್ತಿದ್ಯಾ ಅಂತ? ಧೈರ್ಯ ಇದ್ರೆ ಮುಂದೆ ಬಾ. ನಾನೇನಾದ್ರೂ ನನ್ ಧೈರ್ಯ ತೋರ್ಸಿದ್ರೆ ನಿಮ್ಮ ಮೊಮ್ಮಗ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ತಾನೆ. ಯೋಚನೆ ಮಾಡಿ. ಇದನ್ನೆಲ್ಲ ಮಾಡ್ತಾ ಇರೋದು ದುಡ್ಡುಗೋಸ್ಕರ ತಾನೆ? ಸರಿ ಹೇಳು, ಎಷ್ಟ್ ಬೇಕು ಹೇಳು. ಆಯುಷ್ ಮತ್ತೆ ಶಾಲಿನಿ ಸಂಬಂಧ ತುಂಬಾ ಕಡಿಮೆ ಸಮಯ ಇದೆ ನಿಮ್ ಹತ್ರ, ಮಿಸ್ಟರ್ ಧರಮ್ ಪಾಟೀಲ್. ಈಗ ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಆಯುಷ್ ನಾಯಕ್. ಶಾಲಿನಿಗೆ ಯಾವ ಸೆಟ್ ಇಷ್ಟ ಆಗತ್ತೆ? ಇದಾ ಅಥವಾ ಇದಾ? ನನಗನ್ಸುತ್ತೆ ಇದು. ಆಯುಷ್, ಅಮ್ಮ, ಶಾಲಿನಿಯಲ್ಲಿ ಏನಾಯ್ತು? ಯಾಕೆಷ್ಟು ಟೆನ್ಸ್ ಆಗಿದ್ಯಾ? ಶಾಲಿನಿ, ಹಾ ಆಯುಷ್, ಏನಾಯ್ತು? ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಒಂದ್ 5 ನಿಮಿಷ. ಶಾಲಿನಿ, ನಾನ್ ನಿನ್ನ ಹತ್ರ ಇವಾಗ್ಲೇ ಮಾತಾಡ್ಬೇಕು. ನಡಿ. ಕುತ್ಕೋ. ಇದೇನು? ಆಯುಷ್, ಇದು ನೀನ್ ಅವನ ಜೊತೆ ಈ ತರ ಇರ್ಬೇಕಾದ್ರೆ ನಿನಗ್ ಮದ್ವೆ ಯಾಕೆ? ಇದೆಲ್ಲ ನೈನಾ ಮಾಡಿರೋದು. ಅವಳೇ ನನ್ನಲ್ಲಿ ಕರೆಸಿದ್ದು. ನನಗ್ ಗೊತ್ತಿರ್ಲಿಲ್ಲ ಅಲ್ಲಿ ವಿಕ್ರಾಂತ್ ಬಂದಿರ್ತಾನೆ ಹೀಗಾಗತ್ತೆ ಅಂತ. ಇದು ನೀನ್ ನನ್ನ ಹತ್ರ ಯಾಕೆ ಹೇಳಿಲ್ಲ?
ಆಯುಷ್ ನೀನ್ ಅವನ್ ಜೊತೆ ಜಗಳ ಆಡೋದು ನನ್ಗಿಷ್ಟ ಇರ್ಲಿಲ್ಲ. ಅದಕ್ಕೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ ಮನ್ಸ್ ಹಾಳಾಗೋದು ಇಷ್ಟ ಇರ್ಲಿಲ್ಲ. ಇವಾಗ ನೀನು ನನ್ನ ಹೃದಯದಲ್ಲಿ ಇರೋದಕ್ಕೆ ಈ ಮಾತು ಹೇಳ್ತಿಲ್ಲ ತಾನೆ? ಬಿಡು, ನಿನಗಿಷ್ಟ ಇದ್ರೆ ಈ ಮದ್ವೆನ ಇವಾಗ್ಲೂ ನಿಲ್ಲಿಸ್ಬೋದು. ಆಯುಷ್, ನನ್ ಕಣ್ಗಳ್ನ ನೋಡು. ನಿನಗ್ ನನ್ ಮೇಲೆ ಇಷ್ಟು ನಂಬಿಕೆ ಇಲ್ಲ ಅಂದ್ರೆ ಈ ಸಂಬಂಧಕ್ಕೆ ಏನ್ ಅರ್ಥ ಇದೆ? ಈ ಮದ್ವೆ ನಡೆಯುತ್ತೆ, ಈ ಮದ್ವೆ ಖಂಡಿತ ನಡೆಯುತ್ತೆ. ಕೇವಲ ಒಂದೇ ಕಾರಣ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ನೋವು ಮಾಡಕ್ ಇಷ್ಟ ಇಲ್ಲ. ನಾನು ಒಡ್ದೋಗಿರೋ ಹೃದಯದ ಜೊತೆ ಬಾಳ್ತೀನಿ. ಆಯುಷ್, ಪುರೋಹಿತರು ಹೇಳ್ತಿದ್ರು ನಾಳೆ ಮದ್ವೆ ಡೇಟನ್ನ ಹೇಳ್ತಾರಂತೆ. ಆಯುಷ್, ಆ ಯಾಕೆನಾದ್ರೂ ಟೆನ್ಷನ್? ಇಲ್ಲ ಅಪ್ಪ ಅಮ್ಮ, ಯಾವುದೇ ಟೆನ್ಷನ್ ಇಲ್ಲ. ಹೊರಗಡೆ ಗಾಳಿ ತಗೊಳಕ್ ಹೋಗ್ತಿದ್ದೆ. ಒಂದ್ ವೇಳೆ ಸತ್ಯ ಆಚೆ ಬಂದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಏನಪ್ಪ ಮದುಮಗನೆ, ಇವಾಗಿನ್ನು 10 ಗಂಟೆ, ನಿನ್ ಮುಖ 12 ಗಂಟೆ ತರ ಇದೆ. ಏನಾಯ್ತಪ್ಪ? ತಾತ, ನಿಜವಾಗ್ಲೂ ಶಾಲಿನಿ ಅಂತ ಶ್ರೀಮಂತ ಮನೆತನದ ಹುಡುಗಿ ನಮ್ಮಂತ ಸಾಮಾನ್ಯವಾದವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರ? ಅಯ್ಯೋ, ಖಂಡಿತವಾಗ್ಲೂ ಮಾಡ್ಬೋದು, ಯಾಕೆ ಮಾಡ್ಬಾರ್ದು? ಅಯ್ಯೋ, ಪ್ರೀತಿ ಮುಂದೆ ಈ ಆಸ್ತಿ ಪಾಸ್ತಿ ಲೆಕ್ಕಕ್ಕೆ ಬರಲ್ಲಪ್ಪ. ನೋಡು, ಮನುಷ್ಯ ಸುಳ್ಳು ಹೇಳ್ಬೋದು, ಆದ್ರೆ ಅವನ ಕಣ್ಣು ಹೇಳಲ್ಲ. ನಿನ್ ಬಗ್ಗೆ ಅವಳ ಕಣ್ಣಲ್ಲಿ ನನಗೆ ತುಂಬಾನೇ ಪ್ರೀತಿ ಕಾಣಿಸ್ತಾ ಇದೆಯಪ್ಪ. ಹಲೋ ಶಾಲಿನಿ. ಶಾಲಿನಿ, ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು. ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ಬೇಕು. ನಾನ್ ನಿನ್ನ ಹತ್ರ ಏನ್ ಹೇಳ್ಬೇಕು ಅಂತಿದ್ದೀನೋ ಅನುಮಾನ ನಿನ್ ಮೇಲೆ ಇಲ್ಲ. ಅನುಮಾನ ನನ್ ಮೇಲೆ ನನಗಿತ್ತು. ನನಗ್ ನಂಬಿಕೆನೇ ಇರ್ಲಿಲ್ಲ ನೀನಂತ ಶ್ರೀಮಂತ ಹುಡುಗಿ ನನ್ನಂತ ಬಡವನ್ನ ಮದ್ವೆ ಆಗ್ತಾಳೆ ಅಂತ. ಸರಿ, ನಿಮ್ಮನೆ ಹೊರಗಡೆ ಬಂದು ನಿಂತಿದ್ದೀನಿ. ಇಲ್ಲೇ ಇನ್ನೂ ತುಂಬಾ ಹೊತ್ತು ನಿಂತ್ಕೊಂಡ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಇರ್ಬೇಕಾಗತ್ತೆ. ನೀನು ಹೊರಗಡೆ ಬಾ ಪ್ಲೀಸ್. ಸಾರಿ. ಯಾರಿರ್ಬೋದು ಈ ಹುಡುಗಿ? ಆಯುಷ್ ಮತ್ತೆ ಶಾಲಿನಿ ಸಂಬಂಧ ಮುರಿಯೋದ್ರಿಂದ ಅವಳಿಗೇನ್ ಲಾಭ ಇರ್ಬೋದು? ಒಂದ್ ನಂಬರ್ ಕಳ್ಸಿದ್ದೀನಿ, ಆದಷ್ಟು ಬೇಗ ಅದು ಎಲ್ಲಿದೆ ಟ್ರೇಸ್ ಮಾಡಿ ಹೇಳು. ಅವಳಿಗೂ ಕೂಡ ಗೊತ್ತಾಗ್ಲಿ ಧರಂ ಪಾಟೀಲ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಸರ್, ನೀವು ಕೊಟ್ಟಿದ್ದ ನಂಬರ್ನ ನಾನು ಟ್ರೇಸ್ ಮಾಡಿದೆ. ಅದು ನೈನಾ ಬಕ್ಷಿ ಅನ್ನೋ ಅವ್ರ ಹೆಸರಲ್ಲಿದೆ. ನಯನಾ ಬಕ್ಷಿ? ನನ್ನ ಅನುಮಾನ ನಿಜ ಆಯ್ತು. ಆ ಹುಡುಗಿ ನಮ್ಮ ಆಯುಷ್ನ ಮದ್ವೆ ಆಗೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಒಂದ್ ಕೆಲ್ಸ ಮಾಡು, ನಯನಾ ಬಕ್ಷಿ ಜೊತೆ ನನಗೊಂದು ಮೀಟಿಂಗ್ ಫಿಕ್ಸ್ ಮಾಡು. ಓಕೆ ಸರ್. ನಾನು ಅನ್ಕೊಂಡೆ ನಾಯಕ್ ಸರ್ ಕರೆದ್ರು ಅಂತ. ಕರೆದಿದ್ದು ಮಗ ಆಗ್ಲಿ ಅಪ್ಪ ಆಗ್ಲಿ ಏನ್ ವ್ಯತ್ಯಾಸ ಇರುತ್ತೆ? ನಾನ್ ಮಾತಾಡ್ಬೇಕು. ನೀವು ನನ್ನ ಹತ್ರ ಏನ್ ಮಾತಾಡ್ಬೇಕು? ಭಯ ಆಗ್ತಾ ಇದೆಯಾ? ಧರಂ ಪಾಟೀಲ್ಗೆ ಬೆದರಿಕೆ ಹಾಕ್ಬೇಕಾದ್ರೆ ನಿನಗೆ ಭಯ ಆಗಿಲ್ವಾ? ಹೆದರ್ಕೊಳ್ಳೋ ಕೆಲ್ಸ ಏನಿದ್ರು ನಿಮ್ದು ಮಿಸ್ಟರ್ ಪಾಟೀಲ್. ಯಾಕೆಂದ್ರೆ ಆ ವಿಡಿಯೋ ಈಗ್ಲೂ ನನ್ನ ಫೋನಲ್ಲಿದೆ. ನಾನ್ ಮನ್ಸ್ ಮಾಡಿದ್ರೆ ಈಗ್ಲೂ ಈ ವಿಡಿಯೋನ ಆಯುಷ್ಯಕ್ಕೆ ಕಳ್ಸಿ ನಿಮ್ ಆಟನ ಮುಗಿಸ್ಬಹುದು. ನಮ್ ಕಡೆ ಒಂದು ಮಾತಿದೆ, ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ದೊಡ್ಡವರ ಆಶೀರ್ವಾದ ತಗೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ಅದನ್ನ ಕಳಿಸೋದಕ್ಕೂ ಮುಂಚೆ ನಿಮ್ಮ ತಂದೆ ಹತ್ರ ಮಾತಾಡೋದಿಲ್ವಾ?
ನಾನು ಯಾಕಿಲ್ ಕರ್ಕೊಂಡ್ ಬಂದ್ರಿ ಬಿಡಿ. ಏನ್ ಬೇಕು ನಿಮ್ಗೆ? ಅಪ್ಪ ಇನ್ನು ವಿಡಿಯೋ ಕಳಿಸಿಲ್ವಾ ನೀನು? ಎಲ್ಲಿದ್ದಾರೆ ನಮ್ಮಪ್ಪ? ರಿಲ್ಯಾಕ್ಸ್. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಈಗಾಗ್ಲೇ ನಿನಗೆ ಅರ್ಥ ಆಗಿರ್ಬೇಕು ಅಂತ ಅನ್ಸುತ್ತೆ. ನೀನ್ ಎದುರುಗಡೆ ಯಾರು ಕೂತ್ಕೊಂಡಿದಾರೋ ಅವರು ನಿಮ್ಮಪ್ಪಂಗೆ ಅಪ್ಪ ಅಂತ. ನನ್ನ ಬಿಟ್ಬಿಡಿ. ಏನ್ ಬೇಕು ನಿಮ್ಗೆ? ಏನ್ ಬೇಕಾಗಿದೆ ನಿಮ್ಗೆ? ನನಗೆ ನನ್ನ ಮೊಮ್ಮಗ ಆಯುಷ್ನ ಖುಷಿ ಬೇಕು. ಒಂದ್ ವೇಳೆ ನಿಂಗೆ ನಿಮ್ಮ ತಂದೆನ ಡೈರೆಕ್ಟ್ ಆಗಿ ನೋಡುವಂತ ಆಸೆ ಇದ್ರೆ ಆಯುಷ್ ಮತ್ತೆ ಶಾಲಿನಿ ಸಂಬಂಧದ ಮೇಲೆ ಕಣ್ಣು ಹಾಕೋದ್ನ ನಿಲ್ಸು. ಐ ಆಮ್ ಸಾರಿ, ಪ್ಲೀಸ್ ನಮ್ಮಪ್ಪನ ಬಿಟ್ಬಿಡಿ ಪ್ಲೀಸ್. ಒಂದ್ ಷರತ್ತು, ಇವತ್ತಿಂದ ನೀನು ಆಯುಷ್ನ ಮುಖ ಕೂಡ ನೋಡಬಾರ್ದು. ನಾನು ಅವನನ್ನ ಪ್ರೀತಿಸ್ತಿದ್ದೀನಿ. ಮತ್ ನಿಮ್ ತಂದೆನ? ಏಯ್, ಪಕ್ಷಿನ ಬಿಟ್ಬಿಡಿ. ಇವತ್ ನನಗೆ ಅಮ್ಮನ ಕೈ ರುಚಿ ಏನು ಅಂತ ಗೊತ್ತಾಯ್ತು. ನಿಮ್ ಕೈಯಲ್ಲಿ ಮಾಡಿದ ಬೇಳೆ ಸಾರು ನನ್ಗೆ ಶೀತಲಮ್ಮ ನೆನ್ಪಾದ್ರು. ಶೀತಲಮ್ಮ ಯಾರು? ಶೀತಲಮ್ಮ ಯಾರು ಅಂದ್ರೆ ಬೀದಿಯಿಂದ ನನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಸಾಕ್ದವ್ರು. ನನಗೆ ಉಳ್ಕೊಳ್ಳೋದಕ್ಕೆ ಮನೆ ಕೊಟ್ರು, ನನಗೆ ಅಮ್ಮನ ಪ್ರೀತಿ ಕೊಟ್ರು, ಮತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ನನ್ನ ಹಣೆ ಬರ, ಒಂದಿನ ನಾನು ಟಿ ಅಂಗಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ನೋಡಿದ್ರೆ ಶೀತಲಮ್ಮ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಅವ್ರನ್ನ ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ನನ್ನ ಜನರ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಅಮ್ಮನ ಪೊಲೀಸ್ ಕರ್ಕೊಂಡೋದ್ರು ಅಂತ. ಅವತ್ ರಾತ್ರಿಯಿಂದ ನಾನು ಒಬ್ಬಂಟಿ ಆಗೋದೆ. ಅವಾಗ ನನಗನ್ನಿಸ್ತು ನನ್ನ ಜೀವನ ಪೂರ್ತಿ ಒಬ್ಬಂಟಿಯಾಗಿ ಇರ್ತೀನಿ ಅಂತ. ಆದ್ರೆ ನಾನು ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ನನಗೆ ನಿಮ್ಮಂತ ಕುಟುಂಬ ಸಿಕ್ಕಿದೆ. ಅಪ್ಪ, ಅಮ್ಮ, ತಾತ. ನಾನಿನ್ ಮದ್ವೆಗ್ ಬರ್ತೀನಿ ಕುಡಿಯೋದಕ್ಕೆ. ಯಾ ಡಿಂಚಕ 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 ಡಿಂಚಕ್. ದೊಡ್ಡ ಮನುಷ್ಯ ಆದ್ಮೇಲೆ ನಮ್ನೆಲ್ಲ ಮರೆಯಕ್ ಹೋಗ್ಬಿಡಪ್ಪ. ಆಯುಷ್, ಬಾ ನನ್ ಜೊತೆ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಹಾ, ಬಾ. ಇಲ್ಲಿಗೆ ನಾವ್ಯಾಕೆ ಬಂದ್ವಿ? ಶೀತಲಮ್ಮ, ಶಾಲಿನಿ, ನಿನಗೆ ಹೇಗ್ ಗೊತ್ತಾಯ್ತು ಅಮ್ಮ ಇಲ್ಲಿದ್ದಾರೆ ಅಂತ? ಇಷ್ಟು ವರ್ಷ ನನ್ನ ಮಗನ ಸಾಕಿದ್ರಲ್ಲ, ನಾವ್ ಅವ್ರನ್ನ ಒಂಟಿಯಾಗಿ ಬಿಡಕ್ಕಾಗಲ್ಲ. ಯಾರನ್ನ ನೀನ್ ಇಷ್ಟು ವರ್ಷದಿಂದ ಹುಡ್ಕಕ್ಕಾಗ್ಲಿಲ್ವೋ ಅವ್ರನ್ನ ಆಂಟಿ ಹುಡುಕ್ಬಿಟ್ರು. ಸಾಗರ್ ಓಲ್ಡ್ ಏಜ್ ಹೋಮ್ ಅಲ್ಲಿ ಸಂಜಯ್ ನಾಯಕ್ ಮತ್ತವ್ರ ಹೆಂಡತಿ ಜೊತೆಗೆ ಒಬ್ಬ ಹುಡುಗ ಕೂಡ ಇದ್ದಾನೆ. ಅಂದ್ರೆ ಆ ಹುಡುಗನೇ ಸಂಜಯ್ ನಾಯಕ್ನ ಒಬ್ನೇ ವಾರಸ್ದಾರನ? ಹೋಗಿ ಎಲ್ಲದಕ್ಕೂ ತಯಾರಿ ಮಾಡು. ಯಾರ್ದು ಮದ್ವೆಗೆ ಹೋಗ್ತಾ ಇದೀವಿ.
ದೊಡ್ಡ ಸೆಲೆಬ್ರೇಷನ್ ಇದೆ. ಇವತ್ತ ನಾಯಕ್ ಮನೆಯವ್ರಿಗೆ ರಕ್ತದ ಮೆಹಂದಿ ಆಗುತ್ತೆ. ನೋಡಿ ಅಂಕಲ್, ನಾಯಕ್ ಇಂಡಸ್ಟ್ರೀಸ್ಗಿಂತ ಡಬಲ್ ಪ್ರಾಫಿಟ್ ಮತ್ ನಿಮ್ಗೆ 40% ಎಕ್ಸ್ಟ್ರಾ ಲಾಭ. ಇದ್ರ ಬದಲಿಗೆ ನೀವು ಕೇವಲ ನೀವು ನಿಮ್ಮ ಮಗಳನ್ನ ಅವನಿಂದ ದೂರ ಮಾಡಬೇಕು ಅಷ್ಟೇ. ಇವತ್ತು ಯಾವುದೇ ಕಾರಣಕ್ಕೂ ಆಯುಷ್ ಮದುವೆ ಆಗ್ಲೇಬಾರ್ದು. ನಮಸ್ಕಾರ. ಏನಾಯ್ತು ನಿಮ್ಗೆ? ನಾನು ಒಬ್ಬ ಕಾರ್ಮಿಕನ ಮದ್ವೆ ಇಷ್ಟೊಂದು ಗ್ರ್ಯಾಂಡ್ ಆಗಿರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗ ನನ್ ಒಬ್ಬನೇ ಮಗಂದು ಮದುವೆ. ಅವನ್ ಮದ್ವೆಲಿ ಯಾವ ಕೊರತೆನೂ ಆಗ್ಬಾರ್ದು. ಬನ್ನಿ. ಅಲ್ಲ, ಆಯುಷ್ಗೆ ಯಾರು ಟ್ವಿನ್ ಬ್ರದರ್ ಇಲ್ವಾ? ನನ್ಗೂ ಇದೇ ತರ ಫೇರಿ ಟೇಲ್ ಮದ್ವೆ ಆಗ್ಬೇಕಿತ್ತು. ಇಲ್ಲೇನ್ ಮಾಡ್ತಿದ್ಯಾ ನೀನು? ನಡಿ, ಎಲ್ಲ ಹೇಳ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಆಯುಷ್, ಆಯುಷ್, ಏನ್ ನಡೀತಾ ಇದೆ? ಕೇಳಿಲಿ, ನನ್ನ ಆರ್ಡರ್ಗೋಸ್ಕರ ಕಾಯ್ತಾ ಇರಿ. ಸರಿಯಾದ ಸಮಯ ಕಾಯೋಣ. ಸರಿ, ಕಾಯ್ತಾ ಇರ್ತೀವಿ. ನೀನ್ ಆ ಕಡೆ ಹೋಗಿ ನಾನು ಈ ಕಡೆ ನೋಡ್ಕೋತೀನಿ. ಅಪ್ಪ ನೋಡಿ ಇವ್ನ, ನನ್ ಜೊತೆ ಹೇಗ್ ನಡ್ಕೋತಿದ್ದಾನೆ. ಅವ್ನ್ ಸರಿಯಾಗಿ ಮಾಡ್ತಿದ್ದಾನೆ. ಅವ್ನ್ ಹೀಗ್ ಮಾಡ್ಲಿಲ್ಲ ಅಂದ್ರೆ ಈ ಕೆಲ್ಸ ನಾನ್ ಮಾಡ್ಬೇಕಾಗ್ತಿತ್ತು. ಇದನ್ನೇನು ಗೊಂಬೆಗಳ ಆಟ ಅನ್ಕೊಂಡಿದ್ಯಾ? ನಡಿ ಮನೆಗೆ. ನಾಳೆ ಇವನ್ ಜೊತೆಗೆ ನಿನ್ ಮದ್ವೆ ನಡ್ದೆ ನಡೆಯುತ್ತೆ. ಈಗ ಬಾ ನನ್ ಜೊತೆ, ನಡಿ. ಅತಿ ಆಯ್ತು ನಿಂದು. ಇವನ್ ಜೊತೆ ಮದ್ವೆ ಆಗಕ್ ನಾನ್ ಬಿಡಲ್ಲ. ಬಾ ಇಲ್ಲಿಂದ ನೀನು. ಶಾಲಿನಿ, ಅಂಕಲ್ ನೀವ್ ನನಗ್ ಮಾತ್ ಕೊಟ್ಟಿದ್ರಿ ನಿಮ್ ಮಗಳನ್ನ ನನ್ ಜೊತೆನೆ ಮದ್ವೆ ಮಾಡ್ಕೊಡ್ತೀನಿ ಅಂತ. ಜಸ್ಟ್ ಶಟ್ ಅಪ್. ಆಯುಷ್, ನೆನ್ನೆ ನಿನಗ್ ಬೆಲೆ ಜಾಸ್ತಿ ಇತ್ತು, ಇವತ್ತು ವಿಕ್ರಾಂತ್ಗೆ. ಆಂಟಿ ನೀವ್ ಎಲ್ಲಿ ಬೆಲೆ ಜಾಸ್ತಿ ಇರುತ್ತೋ ಸಂಬಂಧ ಅಲ್ಲೇ ಕೂಡ್ ಬರೋದು. ನೀವ್ ನನ್ ಭಾವನೆ ಜೊತೆ ಆಟ ಆಡ್ತಿದ್ದೀರಾ. ಅಪ್ಪ, ನೀವೇನಾದ್ರೂ ಹೇಳಿ. ಜಸ್ಟ್ ಶಟ್ ಅಪ್. ಇಲ್ಲ, ಸರಿ, ಹಾಗಾದ್ರೆ ನಾನ್ ನಿಮ್ ಜೊತೆ ಇವತ್ತೇ ಸಂಬಂಧ ಕಳ್ಕೊತೀನಿ. ಎಲ್ಲರೂ ಪೊಸಿಷನ್ ನಲ್ಲಿರಿ. ಸರಿ ಆಯ್ತು. ಇದೇನ್ ನಡೀತಿದೆ? ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಾನು ನಿನಗೇನು ಆಗೋದಕ್ ಬಿಡಲ್ಲ. ಅಯ್ಯೋ, ತಡೀರಿ ಅವ್ರನ್ನ. ಇದನ್ನೆಲ್ಲ ಅವರೇ ಮಾಡಿದ್ದು. ಏಯ್, ಅವನೇ ಸಂಜಯ್ ನಾಯ್ಕ್, ಹಿಡ್ಕೋ ಅವನನ್ನ. ಬಿಡಿ, ಬಿಡಿ, ಏನ್ ಮಾಡ್ತಿದ್ದೀರಾ? ಬಿಡಿ. ಬ್ರದರ್, ಸಂಜಯ್ ನಾಯ್ಕ್ ಮತ್ತೆ ವಿನಿತಾನ ಹಿಡ್ಕೊಂಡಿದೀವಿ. ನಿಜವಾದ ಆಟ ಈಗ ಶುರು. ಸಂಜಯ್ ನಾಯ್ಕ್ ಎಲ್ಲಿದ್ದಾನೆ? ನಿನ್ ಮಗನ್ ಮದ್ವೆಗೆ ನಮ್ಮನ್ನೇ ಕರೀಲಿಲ್ವಾ? ಆದ್ರೆ ನೋಡು, ನಾವೇ ಬಂದಿದೀವಿ ನಿನಗೆ ಗಿಫ್ಟ್ ಕೊಡೋದಕ್ಕೆ. ಆಯುಷ್ ನಾಯಕ್, ನಾಯಕ್ ಸಾಮ್ರಾಜ್ಯದ ರಾಜಕುಮಾರ. ಅಥವಾ ಏನಾದ್ರೂ ನಾಯಕ್ ಕುಟುಂಬದ ಅವನತಿಗೆ ಬಂದಿದ್ಯಾ? ಬಾಸ್, ನಮ್ಮ ಹುಡುಗರು ಸಂಜಯ್ ಮತ್ತೆ ವಿನಿತಾ ನಾಯಕ್ನ ಹಿಡಿದಿದ್ದಾರೆ. ನಿಮ್ಗೆ ಕೆಲ್ಸ ಮಾಡಕ್ ಬರುತ್ತೋ ಬರಲ್ವೋ? ಯಾರನ್ನ ಹಿಡ್ಕೊಂಡ್ ಬಂದಿದ್ದೀರಾ ನೀವು? ಯಾರ ನೀನು? ನಮ್ಮನ್ನ ಬಿಟ್ಬಿಡಿ, ನಮ್ಗೇನು ಗೊತ್ತಿಲ್ಲ. ನಮ್ಮನ್ನ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್. ನನಗೆ ಸಂಜಯ್ ನಾಯಕ್ ಬೇಕು. ನಾನು ಅವನ್ಗೆ ಹಳೆ ಬಾಕಿ ಕೊಡ್ಬೇಕು. ಇನ್ 2 ನಿಮಿಷದಲ್ಲೇ ಸಂಜಯ್ ನಾಯಕ್ ಅವನ ಹೆಂಡತಿ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇವರಿಬ್ಬರನ್ನ ಸುಟ್ಬಿಡ್ತೀನಿ. ನಮಗ್ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಸಂಜಯ್ ನಾಯಕ್, ನಿನ್ ಮಗನ್ ಪ್ರಾಣ ಉಳಿಸ್ಬೇಕು ಅಂತಿದ್ರೆ ಬೇಗ ಹೊರಗಡೆ ಬಾ. ನಾನ್ 3 ಹೆಣ್ಸೋಷ್ಟಲ್ಲಿ ಬರ್ಬೇಕು. ಅಪ್ಪ ಎಲ್ಲಿದ್ದಾರೆ? ಅವ್ರು ಇನ್ನೂ ಯಾಕೆ ಬರ್ಲಿಲ್ಲ? 1 2 3. ನನ್ ಧ್ವನಿ ಕೇಳಿ ಭಯ ಪಟ್ಟಿರ್ಬೇಕು.
ನೀನ್ ಕರಿ. ನೀನ್ ಕರೆದ್ರೆ ಖಂಡಿತ ಬರ್ತಾನವನು. ಕರಿ. ನೋಡಿ, ನೀವು ನನ್ನ ಪ್ರಕಾರ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ನಾಯಕ್ ಕುಟುಂಬದ ವಾರಸ್ದಾರ ಅಲ್ಲ, ನಾನೊಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕ ಅಷ್ಟೇ. ನಿನ್ ಕತೆ ಕೇಳಕ್ ಟೈಮ್ ಇಲ್ಲ, ಬೇಗ ಬರೋ ಕೇಳು ನಿಮ್ಮ ಅಪ್ಪ ಅಮ್ಮನ್ನ. ಇಲ್ಲ, ನಾನು ಕತೆ ಹೇಳ್ತಿಲ್ಲ, ನಿಜಾನೇ ಹೇಳ್ತಿರೋದು. ಮೊದ್ಲು ನಿಮ್ಮ ಅಪ್ಪನ ಹತ್ರ ಮಾತಾಡೋ. ಇಂಥದ್ದೆಲ್ಲ ಮಾಡದೆ ಇವ್ರ ಎಂಟ್ರಿನೇ ತಗೊಳಲ್ಲ. ಅಣ್ಣವ್ರೆ, ಯಾರೋ ಸತ್ಯ ಹೇಳಿದಾರೆ. ದೇವ್ರ ಆಶೀರ್ವಾದ ಇದ್ರೆ ಏನೇ ಆದ್ರೂ ಕೂಡ ಅವ್ನ್ ಕೊಡ್ಬೇಕು ಅಂತ ಇದ್ರೆ ಮನಸ್ಫೂರ್ತಿಯಾಗಿ ಕೊಡ್ತಾನೆ. ಖಂಡಿತ ಸರಿಯಾಗಿ ಹೇಳ್ದೆ ನೀನು. ಧನಂ ಪಾಟೀಲ್ಗೂ ಕೂಡ ಇದೇ ಮಾತಿನ ಮೇಲೆ ನಂಬಿಕೆ ಇದೆ. ಗುಂಡಿನ ಮಳೆ ಸುರಿದ್ರು ಕೂಡ ತುಂಬಾ ಜೋರಾಗಿ ಸುರಿಯುತ್ತಂತೆ. ತಾತ, ಇದೆಲ್ಲ ಏನು? ನಿಮ್ ಜೊತೆ ಇರೋರೆಲ್ಲ ಯಾರು? ಇಲ್ಲೇನಾಗ್ತಿದೆ? ಅದೇ ಯಾವತ್ತೂ ಆಗ್ಬೇಕಾಗಿರೋದು. ಏನೇ ಆದ್ರೂ ಕೂಡ ನಿಮ್ ಗತ್ ಮಾತ್ರ ಕಡಿಮೆ ಆಗಿಲ್ಲ. ಅಣ್ಣವ್ರೆ, ಇವಾಗ ನಿಮ್ ಕೈಲಿ ಏನೂ ಇಲ್ಲ. ಅಣ್ಣವ್ರೆ, ಸ್ವಲ್ಪ ಹಿಂದೆ ತಿರುಗ್ ನೋಡಿ. 4 ಗನ್ ತೋರಿಸ್ಬಿಟ್ಟು ಪಾಟೀಲ್ಗೆ ಹೆದರ್ಸ್ಬೋದು ಅನ್ಕೊಂಡಿದ್ಯಾ? ಈಗ ಹಿಂದೆ ತಿರ್ಗಿ ನೋಡೋದು ನನ್ನ ಸರ್ದಿ ಅಲ್ಲ, ನಿಂದು. ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ನಾನು ಯಾರು ಅಂತ ಗೊತ್ತಲ್ವಾ? ತಾತ, ಇದೆಲ್ಲ ಏನು? ನಿನ್ನ ಎಲ್ಲಾ ಪ್ರಶ್ನೆಗೂ ನಿನಗೆ ಉತ್ತರ ಸಿಗುತ್ತೆ ಮಗನೇ. ಅದಕ್ಕೂ ಮೊದಲು ನಾನಿಲ್ಲೊಬ್ರು ತಲೆ ಸರಿ ಮಾಡ್ಬೇಕು. ಇವಾಗಂತೂ ರಾಮ ಸಿನಿಮಾ ಸ್ಟಾರ್ಟ್ ಆಗೋಯ್ತು. ಮತ್ತೆ ನಮ್ಮ ಆಯುಷ್ ಈ ಫಿಲಂ ಹೀರೋ. ಶಾಲಿನಿ, ನಡಿ ಮನೆಗೆ. ಸಾಯ್ಲಿ ಬಿಡು ಎಲ್ರು. ನನ್ ಸೊಸೆ ಕೈ ಬಿಡು. ಬಿಡೋ. ಸಂಜಯ್ ನಾಯಕ್ ಇವ್ರ? ಸಂಜಯ್ ನಾಯಕ್ ಕೊನೆಗೂ ನನ್ ಬೀಸಿದ ಬಲೆಗೆ ಬಂದ್ಬಿದ್ಯಾ? ನಿನ್ನ ಸುಮ್ನೆ ಬಿಡೋದಿಲ್ಲ. ಹೋಗ. ತಾತ, ಈಗ್ಲಾದ್ರೂ ನಿಜ ಏನು ಅಂತ ಹೇಳಿ. ಸತ್ಯ ಎಲ್ಲರಿಗೂ ಗೊತ್ತಾಗ್ಲೇಬೇಕು. ಏನ್ ಸತ್ಯ? ನಾವೇ ನಿನ್ ನಿಜವಾದ ಅಪ್ಪ ಅಮ್ಮ. ನಿಮ್ಮಪ್ಪ ಸಂಜಯ್ ನಾಯಕ್ ಮತ್ತೆ ನಾನು ವಿನಿತಾ ನಾಯಕ್. ನೀವಿಬ್ರು ನನ್ನ ಹತ್ರ ಇಷ್ಟು ದೊಡ್ಡ ಸುಳ್ಳು ಹೇಳಿದೀರಾ? ನಮಗ್ ಬೇರೆ ದಾರಿ ಇರ್ಲಿಲ್ಲ ಆಯುಷ್. ನಿಮ್ಮಪ್ಪ ನಿನಗೆ ಅವ್ರ ಆಸ್ತಿ ಜೊತೆಗೆ ಶತ್ರುತ್ವ ಕೊಡಕ್ ಇಷ್ಟ ಇರ್ಲಿಲ್ಲ. ಅವರ ಇಂಥ ಪ್ರಪಂಚದಿಂದ ನಿನ್ನ ದೂರ ಇಡ್ಬೇಕು ಅಂತಿದ್ರು. ಅದಕ್ಕೆ ನೀನ್ ಹುಟ್ಟಿದ್ದ ಹಾಗೆ ನಾನ್ ನಿನ್ನನ್ನ ನನ್ನಿಂದ ದೂರ ಮಾಡ್ಬಿಟ್ಟೆ. ಆ ಕ್ಷಣ ಅಂತೂ ನನ್ಗೆ ತುಂಬಾ ಭಯಂಕರವಾಗಿತ್ತು. ಆದ್ರೆ ನಾನ್ ಮಾಡ್ಲೇಬೇಕಾಯ್ತು ನಿನ್ಗೋಸ್ಕರ. ನಾವ್ ನಿನ್ನನ್ನ ದೂರ ಕಳಿಸ್ಬಿಟ್ವಿ. ಆಮೇಲೆ ನಮಗ್ ಗೊತ್ತಾಯ್ತು ನೀನು ಕಳೆದು ಹೋಗ್ಬಿಟ್ಟೆ ಅಂತ. ನಾವು ನಿನ್ನ ತುಂಬಾ ಹುಡುಕಿದ್ವಿ ಆಯುಷ್. ಆದ್ರೆ ನೀನ್ ಸಿಗ್ಲಿಲ್ಲ. ಈಗ ಮತ್ತೆ ನೀನು ನಮಗ್ ಸಿಕ್ಕದ್ಯಲ್ಲ, ಆಗ ಭಯ ಶುರುವಾಯ್ತು. ಎಲ್ಲಿ ಮತ್ತೆ ನಿನ್ನ ಕಳ್ಕೊಂಡ್ಬಿಡ್ತೀವೋ ಅಂತ. ಎಲ್ಲಿ ನಿನ್ ಪ್ರಾಣಕ್ಕೆ ನಮ್ಮಿಂದ ತೊಂದರೆ ಆಗತ್ತೆ ಅಂತ. ಇದೇ ಕಾರಣಕ್ಕೆ ನಾವು ನಿನ್ನಿಂದ ಈ ನಿಜ ಮುಚ್ಚಿಟ್ವಿ. ಕ್ಷಮಿಸ್ಬಿಡು. ನನ್ನ ನಿಮ್ಮಪ್ಪನ ಕ್ಷಮಿಸ್ಬಿಡು. ಈಗ ಸಿಕ್ಕಿದ್ಯಾ, ಮತ್ತೆ ನಮ್ಮನ್ ಬಿಟ್ಟು ಹೋಗ್ಬೇಡ. ನಮಗ್ ಗೊತ್ತಿದೆ ನಾವು ನಿನ್ನ ಹತ್ರ ಸುಳ್ಳು ಹೇಳಿದೀವಿ ಅಂತ. ಆದ್ರೆ ಇದೆಲ್ಲ ನಿನ್ನ ಒಳ್ಳೇದಕ್ಕೇನೆ. ನಾವ್ ಅನ್ಕೊಂಡಿದೀವಿ ನಿನ್ನ ಕ್ಷಮಿಸ್ತೀಯ ಅಂತ. ಸಾರಿ. ಆಟನೇ ಬದಲಾಗೋಯ್ತು. ಈಗ ನಾವು ಪಾರ್ಟಿ ಚೇಂಜ್ ಮಾಡ್ಬೇಕು. ನಾಯಕ್ ಸರ್, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಯ್ತು. ಪ್ಲೀಸ್ ನಮ್ನ ಕ್ಷಮಿಸ್ಬಿಡಿ. ಸಂಜಯ್ ಅವರೇ, ಬಾ ಮಗಳೇ. ನಾನ್ ನಿಮ್ಮೆಲ್ಲರ ಹತ್ರ ಕೈ ಮುಗ್ದು ಕ್ಷಮೆ ಕೇಳ್ತೀನಿ. ನಿಮ್ಮೆಲ್ರನ್ನು ನೋಡಿ ನನ್ಗೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಯ್ತು. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಇನ್ಮೇಲೆ ನಾನ್ ಯಾವುದೇ ಕಾರಣಕ್ಕೂ ಇವ್ರಿಗೆ ತೊಂದರೆ ಕೊಡಕ್ ಹೋಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ನಮ್ಗೆ ನಿಮ್ ಆಶೀರ್ವಾದನೂ ಬೇಡ, ಸಂಬಂಧನೂ ಬೇಡ.
ನೀವು ಹೊರಡ್ಬೋದು. ಶಾಲಿನಿ, ಸರಿ, ಈಗ ಎಲ್ಲ ಕಷ್ಟ ಕಳೆದೋಗಿದೆ. ಇನ್ನೇನು ಶುಭ ಮುಹೂರ್ತ ಪ್ರಾರಂಭವಾಗುತ್ತೆ. ಮತ್ತೆ ಪಂಡಿತರೆ, ಮಂತ್ರ ಶುರು ಹಚ್ಕೊಳ್ಳಿ. ಬನ್ನಿ. ಹಾ, ಚೆನ್ನಾಗಿರಿ. ನನ್ನ ಸಾಮ್ರಾಜ್ಯವನ್ನ ಮುಂದೆ ನೋಡ್ಕೊಳ್ಳುವಂತ ನನ್ನ ರಾಜಕುಮಾರನ್ಗೆ ಒಂದು ವಿಶೇಷವಾದ ಉಡುಗೊರೆ. ತಾತ, ಅಯ್ಯೋ, ಯಾಕೆ ಎದುರ್ಕೋತಾ ಇದ್ಯಾ? ಇದು ಬರೀ ಲೈಟರ್ ಅಷ್ಟೇ. ಸೊಸೆ, ನೀನ್ ಮಾಡುವಂತ ಫಸ್ಟ್ ಅಡ್ಗೆನ ಇದೇ ಲೈಟರ್ನ ಅಂಟಿಸ್ಬೇಕು. ತಾತ, ನಿಜವಾದ ಗ್ಯಾಂಗ್ಸ್ಟರ್ ಯಾರು ಅಂತಂದ್ರೆ ಒಳ್ಳೆ ದಾರಿ ತೋರ್ಸೋರು. ಅಪ್ಪ, ಶ್ರಮ ಪಡದೆ ಕುರ್ಚಿ ಮೇಲೆ ಕೂರಕ್ ಇಷ್ಟಪಡಲ್ಲ. ನಾನ್ ಶ್ರಮ ಪಟ್ಟು ಹೆಸರು ಮಾಡ್ತೀನಿ. ಗನ್ನಲ್ಲ, ನಿಯತ್ತನ್ನೇ ನನ್ನ ಅಸ್ತ್ರ ಮಾಡ್ಕೊಳ್ತೀನಿ. ಶತ್ರುವಿನ ಶತ್ರುನೇ ನನಗ್ ಮಿತ್ರ ಆಗ್ತಾನೆ. ಬನ್ನಿ, ಜೊತೆಗ್ ಸೇರಿ ಆಯುಷ್ ನಾಯಕ್ ಸ್ಟೋರಿನ ಈ ಎಂಡ್ ಮಾಡೋಣ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.